ಶಾರದೆ ದಯ ಪಾಲಿಸು, ಈ ಬಾಳನು ಬೆಳಕಾಗಿಸು. ಹೇ ಶಾರದೆ ದಯ ಪಾಲಿಸು, ಈ ಬಾಳನು ಬೆಳಕಾಗಿಸು. ನಾಳೆಗಳ ದಾರಿಯಲ್ಲಿ ನಂಬಿಕೆಯ ನೆಲೆಯಾಗಿರಿಸು, ಮುನ್ನಡೆಸು. ಕೈ ಹಿಡಿದು ನಾವಾಡೋ ಪದ ಪದದಲ್ಲೂ ಸಂಚರಿಸು. ಹೂವಲ್ಲಿ ಜೇನು ಗುಳಿ ಕಟ್ಟದೇನು, ನೀರಲ್ಲಿ ಮೀನು ಅಡಿ ಮುಟ್ಟದೇನು, ಆ ದೈವದಾಜ್ಞೆನೇ ಎಲ್ಲಾನು. ಹೇ ಶಾರದೆ ದಯ ಪಾಲಿಸು, ಈ ಬಾಳನು ಬೆಳಕಾಗಿಸು. ಹೇ ಶಾರದೆ. ಅಜ್ಜಿಯ ಮನೆಯಲ್ಲಿ ಪ್ರೀತಿಯಿಂದ ಹಲಸಿನ ಕಡುಬು, ಸೇಮೆ ನನ್ನದು ಶಾವಿಗೆ ಎಲ್ಲವೂ ಮಾಡಿಕೊಟ್ಟರು. ನನ್ನ ರಜಾ ದಿನಗಳು ಮೋಜಿನಿಂದ ತುಂಬಿತ್ತು. ವೆರಿ ಗುಡ್, ಕೂತ್ಕೋ. ಜಗದೀಶ, ನೀನೋದ? ಅವನಿಗೆ ಬಾಯಿ ಬರುದಿಲ್ಲ ಸರ್, ಮತ್ತೆ ಈಗ ಓದುದು. ಮಾತು ಬರೋದ್ರೆ ಅಂತ ಆಯ್ತಾ? ದಿನಕ್ಕಿಂತ ಬರಲಿಕ್ಕೆ ಬರ್ತದ ಅವನಿಗೆ? ನೀನ್ ಬರ್ತಿದ್ಯಾ? ನೀನ್ ಬರಲಿಲ್ಲ, ನೀನ್ ಅವನಿಗೆ ಮಕ್ಕರ್ ಮಾಡ್ತೀಯಲ್ಲ, ಅವೆಂತ ಬರ್ದೇನು? ಓದು. ರಜೆಯಲ್ಲಿ ನನ್ನ ಗೆಳೆಯರಾದ ಸತೀಶ, ಮಮ್ಮುಟ್ಟಿ ನೋಡನೆ ಬಹಳ ಚಂದದಲ್ಲಿ ದಿನಗಳನ್ನು ಕಳೆದೆನು. ಮತ್ತು ಗೆಳೆಯರಾದ ಪ್ರವೀಣನು ಚಿನ್ನಿದಾಂಡು ಆಟವನ್ನು ಹೇಳಿಕೊಟ್ಟನು. ಇದು ನನ್ನ ರಜೆ ದಿನಗಳ ವರದಿ. ಈ ಪ್ರವೀಣ 7ನೇ ಕ್ಲಾಸ್ ಅಲ್ವನ? ಹೌದು ಸರ್, 3 ವರ್ಷದಿಂದ. ಎಂತ ಅವಸ್ಥೆ ಮಾರೆ ನಮ್ದು. ಮೊದಲ ಕ್ಲಾಸೇ ಹೊರಗೆ ಹಾಕುದಂದ್ರೆ ಇವರಿಗೆ ಮನ್ಸತ್ತು ಉಂಟ? ಹೊರಗೆ ಹಾಕಿದ್ರೇನಾ? ಇಲ್ವಾ, ನಾವೇ ಗಾಳಿ ತೋರೋಣ ಅಂತ ಹೊರಗಡೆ ಬಂದಿದ್ದೀವಿ. ಹೋಗಲ್ಲ. ನಾಟ್ಯ ಅನ್ನೋದು ನಾದಾಂತರಂಗ ತಾನೆ, ನಾದ ಅನ್ನೋದು ಭಾವಾಂತರಂಗನೇ. ಶಿಲೆಯಿಂದ ತಾನೇ ಕಲೆಗೆ ಮತಿ, ಕಲೆಯಿಂದ ಶಿಲೆಗೆ ಗುಂಚಾರತಿ. ಪ್ರತಿಯೊಂದರಲ್ಲೂ ಪವನಾಣತಿ, ಒಲವಿಂದ ತಾನೇ ಸುಖ ಸಮ್ಮತಿ. ಈ ಲೋಕದ ರಂಗಭೂಮಿ ತಂತಾನೆ ನಡೆಯುತ್ತೆ ಸ್ವಾಮಿ. ಪಾಲಿಗೆ ಬಂದಂತ ಪಾತ್ರನ ಎಲ್ಲರೂ ಜೀವಂತಿಸಿ. ಹೇ ಶಾರದೆ ದಯ ಪಾಲಿಸು, ಈ ಬಾಳನು ಬೆಳಕಾಗಿಸು. ಹೇ ಶಾರದೆ. गुरु ब्रह्मा गुरु विष्णु गुरुदेवो महेश्वर गुरु साक्षात् परब्रह्मा तस्मै श्री गुरवे ಹಿಸ್ಟರಿ ಗೊತ್ತಾ ಚಾಮಯ್ಯ ಮೇಷ್ಟ್ರೆ ಬೇಕು ನಾಗರ ಹಾವು ರಾಮಾಚಾರಿಗೆ. ಸಮರಿ ಗೊತ್ತಾ ನಿಮ್ಮಂತ ಮೇಷ್ಟ್ರೆ ಬೇಕು ನಮ್ಮೆಲ್ಲರ ಬಾಳಗಾರಿಗೆ. We miss all the fun, we
ಸೌಲಭ್ಯಗಳನ್ನು ಒದಗಿಸುವ ಕಾರ್ಯದ ಈ ಉದ್ಘಾಟನೆ ಕಾರ್ಯಕ್ರಮಕ್ಕೆ ಮೊದಲಿಗೆ ನೆರೆದಿರುವಂತಹ ಎಲ್ಲಾ ಸಮಸ್ತ ಗ್ರಾಮಸ್ಥರಿಗೆ, ಗ್ರಾಮ ಪಂಚಾಯತ್ ಅಧ್ಯಕ್ಷ ಸದಸ್ಯರಿಗೆ, SDMC ಅಧ್ಯಕ್ಷರು ಸದಸ್ಯರಿಗೆ, ಮತ್ತೆ ಎಲ್ಲಾ ಗ್ರಾಮದ ಮುಖಂಡರಿಗೆ, ಹಿರಿಯರಿಗೆ, ಅನೇಕ ಸಂಘ ಸಂಸ್ಥೆಗಳ ಮುಖಂಡರಿಗೆ, ಸದಸ್ಯರಿಗೆ, ಮುಖ್ಯಸ್ಥರು ಜೋವಾರಿ ಸಿಮೆಂಟ್ ಅವರು ಮಾನ್ಯರು ವೇದಿಕೆಗೆ ಆಗಮಿಸಬೇಕಾಗಿ ನಾನು ಅವರಲ್ಲಿ ವಿನಂತಿಸಿಕೊಳ್ತೇನೆ. ಅದೇ ರೀತಿ ಮುಖ್ಯ ಅತಿಥಿಗಳಾಗಿ ಶ್ರೀ ಸತೀಶ್, ಜಂಟಿ ನಿರ್ದೇಶಕರು, ಜಿಲ್ಲಾ ಇಂಡಸ್ಟ್ರಿಯಲ್ ಸೆಂಟರ್ ಕಲಬುರಗಿ ಮಾನ್ಯರು ಕೂಡ ಈ ವೇದಿಕೆಗೆ ಆಗಮಿಸಬೇಕಾಗಿ ನಾನು ನಮ್ಮ ಶಿಕ್ಷಣ ಇಲಾಖೆಯ ತಾಲೂಕಾ ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ಶ್ರೀ ವಿಜಯಕುಮಾರ್ ಜಮಖಂಡಿ ಸರ್ ಅವರು ಕೂಡ ಈ ಕೆಲವೇ ಕ್ಷಣಗಳಲ್ಲಿ ಆಗಮಿಸ್ತಾ ಇದ್ದಾರೆ. ಮಾನ್ಯರಿಗೂ ಕೂಡ ಈ ವೇದಿಕೆಗೆ ನಾನು ಸ್ವಾಗತವನ್ನ ಬಯಸ್ತೇನೆ. ಅದೇ ರೀತಿ ಇವತ್ತಿನ ಈ ಕಾರ್ಯಕ್ರಮದ ಉದ್ಘಾಟಕರಾಗಿ ನಮ್ಮ ಹೊನ್ನಕಿರಣಿಗೆ ಗ್ರಾಮದ ಗ್ರಾಮ ಪಂಚಾಯತ್ ಅಧ್ಯಕ್ಷರಾದ ಶ್ರೀ ಮಲ್ಲಿನಾಥ್ ಕೆ ಬೋಸಾ ಅವರು ಕೂಡ ವೇದಿಕೆಗೆ ಆಗಮಿಸಬೇಕಾಗಿ ನಾನು ಈ ಮೂಲಕ ಕೇಳ್ಕೊಳ್ತಾ ಇದ್ದೇನೆ. ಶ್ರೀ RK ನಾಗೇಶ್, ಪ್ರಾಜೆಕ್ಟ್ ಡೈರೆಕ್ಟರ್ ಗುಲ್ಬರ್ಗಾ ಸಿಮೆಂಟ್ ಲಿಮಿಟೆಡ್ ಅವರು ಕೂಡ ವೇದಿಕೆಗೆ ಆಗಮಿಸಬೇಕಾಗಿ ನಾನು ಕೇಳ್ಕೊಳ್ತಾ ಇದ್ದೇನೆ. ಇವತ್ತಿನ ಈ ಸುಂದರವಾದಂತಹ ಕಾರ್ಯಕ್ರಮಕ್ಕೆ ಆತಿಥ್ಯ ವಹಿಸಲಿರುವ ಶ್ರೀ ಮುಖ್ಯ ಅತಿಥಿಗಳಾದ ಶ್ರೀ ವಿಜಯಕುಮಾರ್ ಜಮಖಂಡಿ ಸರ್, ಮಾನ್ಯ ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ಕಲಬುರಗಿ ದಕ್ಷಿಣ, ಮಾನ್ಯರಿಗೆ ಈ ವೇದಿಕೆಗೆ ಹೃತ್ಪೂರ್ವಕವಾದಂತ ಸ್ವಾಗತ. ಹಾಗೆ ಅತಿಥಿ ಸ್ಥಾನಕ್ಕೆ ಶ್ರೀ P ಶ್ರೀನಿವಾಸ್, ಜನರಲ್ ಮ್ಯಾನೇಜರ್ ಸೌತ್ ಇಂಡಿಯಾ ಅವರು ಕೂಡ ವೇದಿಕೆಗೆ ಆಗಮಿಸಬೇಕಾಗಿ ನಾನು ಈ ಮೂಲಕ ಕೇಳ್ಕೊಳ್ತಾ ಇದ್ದೇನೆ. ಹಾಗೆ ಇನ್ನೋರ್ವ ಅತಿಥಿ ಸ್ಥಾನವನ್ನ ಅಲಂಕರಿಸಲಿಕ್ಕೆ ಶ್ರೀ ದಿನೇಶ್ ಮೊಹರ್ ಅವರು ಕೂಡ ನಾನು ವೇದಿಕೆಗೆ ಬರಮಾಡ್ಕೊಳ್ತಾ ಇದ್ದೇನೆ. ಹೊನ್ನಕಿರಣಿಗೆಯ ಒಬ್ಬ ಆಗಮಿಸಬೇಕಾಗಿ ನಾನು ಈ ಮೂಲಕ ಕೇಳ್ಕೊಳ್ತಾ ಇದ್ದೇನೆ. ಕುಮಾರಿ ಸಿಂಧು ಮತ್ತು ಸಂಗಡಿಗರಿಂದ ಪ್ರಾರ್ಥನಾ ಗೀತೆ. ಗುಡಿ ಕಟ್ಟದೇನು, ನೀರಲ್ಲಿ ಮೀನು ಅಡಿ ಮುಟ್ಟದೇನು, ಆ ದೈವದಾಜ್ಞೆಯೇ ಎಲ್ಲಾನು. ಹೇ ಶಾರದೆ ದಯ ಪಾಲಿಸು, ಈ ಬಾಳನು ಬೆಳಕಾಗಿಸು. ಹೇ ಶಾರದೆ ದಯ ಪಾಲಿಸು, ಈ ಬಾಳನು ಬೆಳಕಾಗಿಸು. ನಾಳೆಗಳ ದಾರಿಯಲ್ಲಿ ನಂಬಿಕೆಯ ನೆಲೆಯಾಗಿಸು, ಮುನ್ನಡೆಸು. ಕೈ ಹಿಡಿದು ನಾವಾಡೋ ಪದ ಪದದಲ್ಲೂ ಸಂಚರಿಸು. ಹೂವಲ್ಲಿ ಜೇನು ಗುಡಿ ಕಟ್ಟದೇನು, ನೀರಲ್ಲಿ ಮೀನು ಅಡಿ ಮುಟ್ಟದೇನು, ಆ ದೈವದಾಜ್ಞೆಯೇ ಎಲ್ಲಾನು. ಹೇ ಶಾರದೆ ದಯ ಪಾಲಿಸು, ಈ ಬಾಳನು ಬೆಳಕಾಗಿಸು. ಹೇ ಶಾರದೆ ನಾಡ್ಯ ಅನ್ನೋದು ನಾದಂತರಂಗ ತಾನೇ, ನಾದ ಅನ್ನೋದು ಭಾವಂತರಂಗ. ಶಿಲೆಯಿಂದ ತಾನೇ ಕಲೆಗೆ ಮತಿ, ಕಲೆಯಿಂದ ಶಿಲೆಗೆ ಕುಂಚಾರತಿ. ಪ್ರತಿಯೊಂದರಲ್ಲೂ ಅವನತಿ, ಒಲವಿಂದ ತಾನೇ ಸುಖ ಸಮ್ಮತಿ. ಈ ಲೋಕವೆಂಗ ಭೂಮಿ ತಂತನೆ ನಡೆಯುತ್ತೆ ಸ್ವಾಮಿ, ಪಾಲಿಗೆ ಬಂದಂತ ಪಾತನ ಎಲ್ಲರೂ ಜೀವಂತಿಸಿ. ಹೇ ಶಾರದೆ ದಯ ಪಾಲಿಸು, ಈ ಬಾಳನು ಬೆಳಕಾಗಿಸು. ಹೇ ಶಾರದೆ. ಧನ್ಯವಾದಗಳು. ಜೊತೆಗೆ ಹಾಗೆ ಇವತ್ತಿನ ಕಾರ್ಯಕ್ರಮದ ಉದ್ಘಾಟಕರಾಗಿರುವ ಶ್ರೀ ಮಲ್ಲಿನಾಥ್ ಕೆ ಬೋಸಾ ಅವರು ಕೂಡ ಇವತ್ತಿನ ಈ ಜ್ಯೋತಿ ಬೆಳಗಿಸುವುದರ ಮುಖಾಂತರ ಉದ್ಘಾಟಕರಾಗಿ
ಆಗಮಿಸಿದ್ದಾರೆ. ಕಾರ್ಯಕ್ರಮವನ್ನು ಶ್ರೀ ಮಲ್ಲಿನಾಥ್ ಕೆ ಬೋಸಾರ್ ಅವರಿಂದ ಜ್ಯೋತಿ ಬೆಳಗಿಸುವುದರ ಮುಖಾಂತರ ಮತ್ತೆ ಎಲ್ಲ ಗಣ್ಯ ಅತಿಥಿ ಮಾನ್ಯರಿಂದ ಜ್ಯೋತಿ ಬೆಳಗಿಸುವುದರ ಮುಖಾಂತರ ಈ ಕಾರ್ಯಕ್ರಮವನ್ನು ಅದ್ದೂರಿಯಾಗಿ ಚಾಲನೆಗೊಳಿಸ್ತಾ ಇದ್ದಾರೆ. ಅತಿಥಿ ಗಣ್ಯರಿಗೆ ವಂದನೆಗಳು. ಧನ್ಯವಾದ. ದಸರಾಗೋಳ್ ಗ್ರಾಮ ಪಂಚಾಯತ್ ಸದಸ್ಯರು ಹೊನ್ನಕೆರಣಿಗೆ. ಲಿಮಿಟೆಡ್ ವತಿಯಿಂದ ಮೂಲಭೂತ ಸೌಕರ್ಯಗಳ ಒದಗಿಸುವ ಕಾರ್ಯಕ್ರಮಕ್ಕೆ ಆಗಮಿಸಿರುವಂಥ ಗಣ್ಯಾತಿ ಗಣ್ಯರಿಗೆ ಹಾಗೂ ಗ್ರಾಮದ ಮುಖಂಡರಿಗೂ ಹಾಗೂ ಸಂಘ ಸಂಸ್ಥೆಗಳ ಮುಖಂಡರಿಗೂ ಸ್ವಾಗತವನ್ನು ಬಯಸುತ್ತಾ, ಮೊದಲನೇದಾಗಿ ಶ್ರೀ ಸುನಿಲ್ ಕುಮಾರ್ ಘಟಕ ವ್ಯವಸ್ಥಾಪಕರು ಜುವಾರಿ ಸಿಮೆಂಟ್ ಇವರಿಗೆ ಗ್ರಾಮದ ವತಿಯಿಂದ ಹಾಗೂ ನನ್ನ ವೈಯಕ್ತಿಕ ವತಿಯಿಂದ ಸ್ವಾಗತವನ್ನು ಬಯಸುತ್ತೇನೆ. ಮುಖ್ಯ ಅತಿಥಿಗಳಾಗಿ ಸತೀಶ್ ಜಂಟಿ ನಿರ್ದೇಶಕರು ಜಿಲ್ಲಾ ಇಡಿ ಸರ್ ಅವರಿಗೂ ಕೂಡ ಸ್ವಾಗತವನ್ನು ಬಯಸುತ್ತೇನೆ. ಉದ್ಘಾಟಕರಾಗಿ ಶ್ರೀ ಮಲ್ಲಿನಾಥ್ ಕೆ ಬೋಸಾ ಗ್ರಾಮ ಪಂಚಾಯತಿ ಅಧ್ಯಕ್ಷರು ಇವರಿಗೂ ಕೂಡ ಸ್ವಾಗತವನ್ನು ಬಯಸುತ್ತೇನೆ. ಅದೇ ರೀತಿಯಾಗಿ ಮುಖ್ಯ ಅತಿಥಿಗಳಾಗಿ ವಿಜಯ್ ಕುಮಾರ್ ಜಮಖಂಡಿ ಸರ್ ಅವರಿಗೂ ಕೂಡ ಸ್ವಾಗತವನ್ನು ಬಯಸುತ್ತೇನೆ. ಅತಿಥಿಗಳಾಗಿ ಗುಲ್ಬರ್ಗಾ ಸಿಮೆಂಟ್ ಲಿಮಿಟೆಡ್ ವತಿಯಿಂದ ಆರ್ ನಾಗೇಶ್ವರ್ ಅವರಿಗೂ ಕೂಡ ಹಾರ್ದಿಕವಾದ ಸ್ವಾಗತವನ್ನು ಬಯಸುತ್ತೇನೆ. ಅದೇ ರೀತಿಯಾಗಿ ಟಿ ಶ್ರೀನಿವಾಸ್ ಸರ್ ಜನರಲ್ ಮ್ಯಾನೇಜರ್ ಸೌತ್ ಇಂಡಿಯನ್ ಇವರಿಗೂ ಕೂಡ ಹಾರ್ದಿಕವಾದ ಸ್ವಾಗತವನ್ನು ಬಯಸುತ್ತೇನೆ. ಅದೇ ರೀತಿಯಾಗಿ ದಿನೇಶ್ ಮೊಹರ್ ಇವರಿಗೂ ಕೂಡ ಹಾರ್ದಿಕವಾದ ಸ್ವಾಗತವನ್ನು ಬಯಸುತ್ತೇನೆ. ನಮ್ಮ ಗ್ರಾಮ ಪಂಚಾಯತಿ ಉಪಾಧ್ಯಕ್ಷರಾದಂಥ ಮೋನಮ್ಮ ಭಜಂತ್ರಿ ಅವರಿಗೂ ಕೂಡ ಸ್ವಾಗತವನ್ನು ಬಯಸುತ್ತೇನೆ. ಈ ಗ್ರಾಮದ ಮೂಲಭೂತ ಸೌಕರ್ಯಗಳ ಉದ್ಘಾಟನೆಗೆ ಆಗಿರುವಂಥ ತಮ್ಮೆಲ್ಲರಿಗೂ ಮಗದೊಮ್ಮೆ ಸ್ವಾಗತವನ್ನು ಬಯಸುತ್ತಾ ಈ ಭಾಷಣಕ್ಕೆ ವಿರಾಮವನ್ನು ನೀಡುತ್ತೇನೆ. ಸುನಿಲ್ ಕುಮಾರ್ ಘಟಕ ಮುಖ್ಯಸ್ಥರು ಪ್ಲಾಂಟ್ ಹೆಡ್ ಜುವಾರಿ ಸಿಮೆಂಟ್ ಅವರಿಗೆ ಗ್ರಾಮದ ಮುಖಂಡರಾದ ಶ್ರೀ ವಿಶ್ವನಾಥ್ ಹಿರೇಮಠ್ ಅವರು ಬಂದು ಸನ್ಮಾನಿಸಬೇಕಾಗಿ ನಾನು ಕೇಳ್ಕೊಳ್ತಾ ಇದ್ದೇನೆ. ಧನ್ಯವಾದಗಳು. ಅದೇ ರೀತಿ ಇನ್ನೋರ್ವ ಮುಖ್ಯ ಅತಿಥಿ ಮಲ್ಲಿನಾಥ್ ಕೆ ಬೋಸಾ ಗ್ರಾಮ ಪಂಚಾಯತ್ ಅಧ್ಯಕ್ಷರು ಹೊನ್ನಕೆರಣಿಗೆ ಅವರಿಗೆ ಗ್ರಾಮದ ಮುಖಂಡರಾದ ಶ್ರೀ ಮಲ್ಲಿನಾಥ್ ವಾಗ್ದರ್ಗಿ ಅವರು ಬಂದು ಸನ್ಮಾನಿಸಬೇಕಾಗಿ ನಾನು ಕೇಳ್ಕೊಳ್ತಾ ಇದ್ದೇನೆ. ಧನ್ಯವಾದಗಳು. ಶ್ರೀ ಆರ್ ಕೆ ನಾಗೇಶ್ ಪ್ರಾಜೆಕ್ಟ್ ಡೈರೆಕ್ಟರ್ ಗುಲ್ಬರ್ಗಾ ಸಿಮೆಂಟ್ ಲಿಮಿಟೆಡ್ ಅವರಿಗೆ ಗ್ರಾಮದ ಮುಖಂಡರಾದ ಶ್ರೀ ಯಲ್ಲಪ್ಪ ಬೋಸಾರ್ ಅವರು ಬಂದು ಧನ್ಯವಾದಗಳು. ಶ್ರೀ ಪಿ ಶ್ರೀ ಪೂಜಾರಿ ಅವರು ಬಂದು ಸನ್ಮಾನಿಸಬೇಕಾಗಿ ನಾನು ಕೇಳ್ಕೊಳ್ತಾ ಇದ್ದೇನೆ. ಶ್ರೀ ಹಯ್ಯಾಳಿ ಪೂಜಾರಿ ಅವರು ಬಂದು ಸನ್ಮಾನಿಸಬೇಕಾಗಿ ನಾನು ಅವರಲ್ಲಿ ಕೇಳ್ಕೊಳ್ತಾ ಇದ್ದೇನೆ. ಧನ್ಯವಾದಗಳು. ಅವರಿಗೆ ಸನ್ಮಾನ ಶ್ರೀ ಗ್ರಾಮದ ಮುಖಂಡರಾದ ಶ್ರೀ ರಹೀಂ ಶಹಬಾದ್ ರವರು ಬಂದು ಸನ್ಮಾನಿಸಬೇಕಾಗಿ ನಾನು ಕೇಳ್ಕೊಳ್ತಾ ಇದ್ದೇನೆ. ಗುಲ್ಬರ್ಗಾ ಸಿಮೆಂಟ್ ಲಿಮಿಟೆಡ್ ಕಂಪನಿ ವತಿಯಿಂದ ಹೊನ್ನಕಿರಣಗಿ ಗ್ರಾಮಕ್ಕೆ ಮೂಲಭೂತ ಸೌಕರ್ಯಗಳನ್ನು ಒದಗಿಸಿ ಅನೇಕ ಸಮಾಜದ ಮತ್ತೆ ಗ್ರಾಮದ ಅಭಿವೃದ್ಧಿ ಕೆಲಸಗಳನ್ನು ಅವರಿಂದ ಮಾಡಿರ್ತಾರೆ. ಹಾಗಾಗಿ ಇವರ ಧ್ಯೇಯ ಉದ್ದೇಶಗಳ ಬಗ್ಗೆ ಸಂಪೂರ್ಣವಾಗಿ ಪ್ರಾಸ್ತಾವಿಕವಾಗಿ ಮಾತನಾಡಲಿಕ್ಕೆ ಬರ್ತಾ ಇದ್ದಾರೆ ಜಂಟಿ ನಿರ್ದೇಶಕರು ಜಿಲ್ಲಾ ಇಂಡಸ್ಟ್ರಿಯಲ್ ಸೆಂಟರ್ ಕಲಬುರಗಿರವರಾದ ಶ್ರೀ ಸತೀಶ್ ಸರ್ ಅವರು. ಆರ್ ಕೆ ನಾಗೇಶ್ ರವರು ಪ್ರಾಜೆಕ್ಟ್ ಡೈರೆಕ್ಟರ್
ಗುಲ್ಬರ್ಗಾ ಸಿಮೆಂಟ್ ಅವರು ಕಾರ್ಯಕ್ರಮವನ್ನು ಪ್ರಾಸ್ತಾವಿಕವಾಗಿ ಮಿತ್ರರು ಹೈಡೆಲ್ಬರ್ಗ್ ಸಿಮೆಂಟ್ ಅಂತ ಹೆಸರು ಹೇಳಿದ್ದಾರೆ. ಇದು ಜುವಾರಿ ಸಿಮೆಂಟ್ ಮತ್ತು ಹೈಡೆಲ್ಬರ್ಗ್ ಸಿಮೆಂಟ್ನ ಅಂಗಸಂಸ್ಥೆಯಾಗಿದ್ದು ಭಾರತ ದೇಶಾದ್ಯಂತ ಆಲ್ರೆಡಿ 10 ಕಡೆ ಕಾರ್ಖಾನೆ ನಡೆಸ್ತಾ ಇದ್ದಾರೆ. ಇಲ್ಲಿ ಬಂದು ಈಗ 11ನೇ ಸ್ಥಳದಲ್ಲಿ ನಾವು ಉದ್ದೇಶ ಮಾಡಿದ್ದೀವಿ ಸ್ಥಾಪಿಸಲಿಕ್ಕೆ. ಇದು ನಮ್ಮ ಸಂಸ್ಥೆಯ ಮೊದಲನೇ ಹೆಜ್ಜೆಯಾಗಿ ಕಿರಣಗಿ ಗ್ರಾಮದಲ್ಲಿ ಮೂಲಭೂತ ಸೌಕರ್ಯಗಳನ್ನ ನೆರವೇರಿಸಬೇಕು ಅಂತ ನಾವು ತೀರ್ಮಾನ ಮಾಡಿ ಇಲ್ಲಿ ಫಸ್ಟ್ ಇದು ಮಾಡಿದ್ದೀವಿ. ಮೊದಲಿಗೆ ನಿಮ್ಮ ಗ್ರಾಮ ಪಂಚಾಯಿತಿಯ ಅಧ್ಯಕ್ಷರು ಮತ್ತು ಸದಸ್ಯರು ಹೀಗೆ ಒಂದು 6-7 ತಿಂಗಳಿಂದ ನಮ್ಮ ಕಚೇರಿಗೆ ಬಂದು ಕೇಳ್ಕೊಂಡ್ರು, ಈ ತರ ನಮ್ಮ ಊರಿನಲ್ಲಿ ಇದೆಲ್ಲ ಸ್ವಲ್ಪ ಕಡಿಮೆ ಇದೆ, ಸ್ವಲ್ಪ ನೀವು ನೀರು ಕುಡಿಯೋ ನೀರಿನ ವ್ಯವಸ್ಥೆ, ಶಾಲೆಗಳಿಗೆ ವ್ಯವಸ್ಥೆಗಳನ್ನ ಮಾಡಿಕೊಡ್ಬೇಕು ಅಂತ ಒಂದಷ್ಟು ಲಿಸ್ಟ್ ಕೊಟ್ಟಿದ್ರು. ಆ ಲಿಸ್ಟಿನ ಪ್ರಕಾರ ನಾವು ಇವತ್ತು ಬಸ್ ನಿಲ್ದಾಣ ಮತ್ತು ಮಕ್ಕಳಿಗೆ ಬಿಸಿ ಊಟಕ್ಕೋಸ್ಕರ ಮಧ್ಯಾಹ್ನ ಬಿಸಿ ಊಟಕ್ಕೆ ತಟ್ಟೆ, ಲೋಟ ಮತ್ತು ಬಡಿಸುವ ಸಾಮಗ್ರಿಗಳು ಮತ್ತು ಕುಡಿಯುವ ನೀರಿಗೋಸ್ಕರ ಒಂದು RO ಪ್ಲಾಂಟ್ ಹಾಕಿದ್ದೇವೆ. ಮತ್ತು ಆಸ್ಪತ್ರೆ ಮತ್ತು ಹೊರಗಡೆ ಇನ್ನೊಂದು 2 ಬೋರ್ವೆಲ್ನ ಶುಚಿಗೊಳಿಸಿ ಅದಕ್ಕೆ ಹೊಸ ಮೋಟರ್ಗಳನ್ನ ಹಾಕಿ ಕೊಟ್ಟಿದ್ದೇವೆ. ಇದಲ್ಲದೆ ಈಗ ನಾವು ಮುಂದಿನ ಜನವರಿಯಿಂದ ನಮ್ಮ ಕಾರ್ಖಾನೆಯ ಕನ್ಸ್ಟ್ರಕ್ಷನ್ ಕೆಲಸವನ್ನು ಸ್ಟಾರ್ಟ್ ಮಾಡ್ತಾ ಇದ್ದೀವಿ. ಸೊ ಅದಕ್ಕೆ ನಿಮ್ಮೆಲ್ಲರ ಸಹಕಾರ ಬೇಕು. ಇಲ್ಲಿ ಕೂತಿರ್ತಕ್ಕಂಥ ಮಕ್ಕಳು ಇವತ್ತಿನ ಮಕ್ಕಳೇ ಮುಂದಿನ ದೇಶದ ಪ್ರಜೆಗಳಾಗ್ತಾರೆ. ಸೊ ಇವರಲ್ಲಿ ಯಾರಾದ್ರೂ ರಾವ್ ಆಗ್ಬೋದು, ಇಲ್ಲ ಸೋಮನಾಥ್ ಈಗ ಚಂದ್ರಯಾನ ಮಾಡಿದ್ರು ಆ ಥರ ವಿಜ್ಞಾನಿಗಳಾಗ್ಬೋದು. ಇಲ್ಲಿ ಸುಮಾರು ಜನ ಮಕ್ಕಳಲ್ಲಿ ತುಂಬಾ ಮುಖದಲ್ಲಿ ಚೈತನ್ಯ ಇದೆ. ಸೊ ಈಗಿನ ಮಕ್ಳು ಏನ್ ಮಾಡಿದ್ದಾರೆ, ಮನೆಗೆ ಹೋಗಿದ ತಕ್ಷಣ ಮೊಬೈಲ್ ಹಿಡ್ಕೊಂಡು ಮೊಬೈಲ್ ನೋಡ್ತಾ ರೀಲ್ಸ್ಗಳನ್ನ ನೋಡ್ತಾ ಕೂತಿರ್ತಾರೆ. ಫಸ್ಟ್ ಅವ್ರನ್ನ ಮನೆಯಿಂದ ಆಚೆಗೆ ತಂದು ಕ್ರಿಯಾಶೀಲರಾಗಿ ಮಾಡಬೇಕು. ಆ ಉದ್ದೇಶದಿಂದ ನಾವು ಮಕ್ಕಳಿಗೋಸ್ಕರ ಆಟದ ಸಾಮಾನು, ಅವ್ರಿಗೆ ಕ್ರೀಡಾ ಚಟುವಟಿಕೆಗಳಲ್ಲಿ ತೊಡಗಿಸ್ಬೇಕು, ಮನೆಯಿಂದ ಆಚೆ ಕರೆಸ್ಬೇಕು. ಹಾಗಾಗಿ ಒಂದಷ್ಟು ಕ್ರೀಡಾ ಸಾಮಗ್ರಿಗಳನ್ನ ನಾವು ಅವ್ರಿಗೆ ಕೊಡ್ತಾ ಇದೀವಿ. ಫಸ್ಟ್ ಮಕ್ಕಳಿಗೂ ಒಂದು ಕಿವಿ ಮಾತು, ದಯವಿಟ್ಟು ಮೊಬೈಲ್ ನೋಡೋದನ್ನ ಕಡಿಮೆ ಮಾಡಿ, ನೀವು ಹೊರಗಡೆ ಬಂದು ಆಟಾಡಿ, ಮೈದಾನದಲ್ಲಿ ಆಟಾಡಿ, ಓದಿ ಚೆನ್ನಾಗಿ ಮುಂದಕ್ಕೆ ಬಂದು ನೀವು ಮುಂದೆ ಒಬ್ರು ಯಾರು ವಿಜ್ಞಾನಿ ಆಗ್ಬೋದು, ಇಲ್ಲ ನರೇಂದ್ರ ಮೋದಿ ಆದ್ರೂ ಆಗ್ಬೋದು. ಇಲ್ಲಿ ಸುಮಾರು ಜನ ಮಕ್ಕಳು ಚೆನ್ನಾಗಿ ಕಾಣಿಸ್ತಾ ಇದ್ದಾರೆ. ಹಂಗಾಗಿ ನನ್ನ ಒಂದು ಕಿವಿ ಮಾತು ನಿಮ್ಮ ಬಗ್ಗೆ, ನಿಮ್ಮೆಲ್ಲರಿಗೂ ನಮ್ಮ ಇದೆ ಶುಭಾಶಯ ಇದ್ದೇ ಇರ್ತದೆ. ಇನ್ಮೇಲೆ ಇದನ್ನ ಫುಟ್ಬಾಲ್ ಕೊಟ್ಟಿದ್ದೀವಿ, ವಾಲಿಬಾಲ್ ಇದೆ, ಕ್ರಿಕೆಟ್ ಇದೆ, ಕೇರಂ ಇದೆ, ಮುಂದಕ್ಕೆ ಇನ್ನೂ ಮಾಡೋಣ. ಇದು ಮೊದಲನೇ ಹೆಜ್ಜೆ. ಈಗ ನಾವು ಒಂದು 3-4 ತಿಂಗಳಿಂದ ನಾವು ಇಲ್ಲೇ ವಾಸ್ತವ್ಯ ಹೂಡಿದ್ದೇವೆ. ನಾವು ನಮ್ಮ ಸಹೋದ್ಯೋಗಿಗಳು 3-4 ತಿಂಗಳಿಂದ ನಿಮ್ಮೂರು ನೀರನ್ನೇ ಕುಡಿತಾ ಇದೀವಿ. ನಾವು ಈಗ ನಿಮ್ಮೂರಿನ ಒಂದು ಭಾಗ ಆಗ್ಬಿಟ್ಟಿದೀವಿ. ಈಗ ಮುಂದೆ ನಮ್ಮ ಕಾರ್ಖಾನೆ ಬಂದ ಮೇಲೂ ನಾವು ಇಲ್ಲೇ ಇರ್ತೀವಿ. ಆಗ್ಲೂ ನಾವು ನಿಮ್ಮೂರವರೇ ಆಗಿರ್ತೀವಿ. ನಿಮ್ಮೂರು ನೀರು ಕುಡಿತೀವಿ, ನಿಮ್ಮೂರು ಅನ್ನ ತಿಂತೀವಿ. ಆಗ ನಿಮ್ಮೂರೇ ನಮ್ಮೂರು ಆಯ್ತದೆ. ಆಗ ನಿಮ್ಮೂರನ್ನ ಬೆಳವಣಿಗೆ ಮಾಡ್ಬೇಕು, ನಾವು ಮುಂದಕ್ಕೆ ತರಬೇಕು. ಅದೇ ನಮ್ಮ ಧ್ಯೇಯೋದ್ದೇಶ. ಸುಮ್ಮನೆ ಇವತ್ತು ಬಂದು ಏನೋ 2 ಮಾತಾಡಿ ಹೊಂಟೋಗೋದು ನಮ್ಗೆ ಅದು ಅಭ್ಯಾಸನೇ ಇಲ್ಲ. ಈಗ ಆಲ್ರೆಡಿ ನಮ್ದು 10 ಕಾರ್ಖಾನೆ ದೇಶಾದ್ಯಂತ ಇದೆ. ಅಲ್ಲಿ ಅಕ್ಕಪಕ್ಕದ ಹಳ್ಳಿಗಳು ಎಷ್ಟು ಮುಂದುವರೆದಿದೆ ಅಂತ ಬೇಕಾದ್ರೆ ನೀವು ವಿಚಾರಿಸ್ಬೋದು. ಇಂಟರ್ನೆಟ್ ಅಲ್ಲೂ ಸಿಗ್ತದೆ. ಈಗ ಎಲ್ರಿಗೂ ಗೊತ್ತು, ಗೂಗಲ್ ಮಾಡಿ ನೋಡ್ತಾರೆ. ದಯವಿಟ್ಟು ಚೆಕ್ ಮಾಡ್ಕೊಳ್ಳಿ. ನಮ್ಗೆ ಆ ಥರ ಯಾವುದು ಸುಳ್ಳು ಆಶ್ವಾಸನೆ ಕೊಟ್ಟಿದ್ದಿಲ್ಲ. ಬಟ್ ಈಗ ಜನವರಿ ಫೆಬ್ರವರಿ ಈ ಕಟಾವ್ ಆದ್ಮೇಲೆ ನಾವು ಕಾರ್ಖಾನೆ ಕನ್ಸ್ಟ್ರಕ್ಷನ್ ಸ್ಟಾರ್ಟ್ ಮಾಡ್ತೀವಿ. ಆಗ ನಿಮ್ಮ ಎಲ್ಲರ ಸಹಕಾರ ತುಂಬಾ ಅಗತ್ಯ ಇದೆ. ದಯವಿಟ್ಟು ನಮ್ಮ ಜೊತೆ ಕೈ ಜೋಡಿಸಿ ಇನ್ನು ನಿಮ್ಮ ಊರಿನ ಅಭಿವೃದ್ಧಿಗೋಸ್ಕರ ನಮ್ಗೆ ಶ್ರಮ ಪಡ್ಲಿಕ್ಕೆ ನಮಗೊಂದು ಅವಕಾಶ ಕೊಡಿ ಅಂತ ಕೇಳ್ಕೊಳ್ತೀವಿ. ನಮಸ್ಕಾರ. ಬೆನ್ನೆಲುಬು, ಅದೇ ರೀತಿ ಬೃಹತ್ ಕೈಗಾರಿಕೋದ್ಯಮವು ಕೂಡ ನಮ್ಮ ದೇಶದ ಒಂದು ಆರ್ಥಿಕ ಬೆನ್ನೆಲುಬು. ಹಾಗಾಗಿ ಆ ಒಂದು ನಿಟ್ಟಿನಲ್ಲಿ ಇವತ್ತು ನಮ್ಮ ಹೊನ್ನಕಿರಣಿ ಗ್ರಾಮಕ್ಕೆ ಗುಲ್ಬರ್ಗಾ ಸಿಮೆಂಟ್ ಲಿಮಿಟೆಡ್ ಕಂಪನಿಯವರ ವತಿಯಿಂದ ಜುವಾರಿ ಸಿಮೆಂಟ್ ಅವರ ಸಹಭಾಗಿತ್ವದಲ್ಲಿ ಈ ಒಂದು ಕಂಪನಿಯನ್ನ ಇಲ್ಲಿ ಪ್ರಾರಂಭಿಸ್ತಾ ಇದ್ದಾರೆ. ಅವರು ನಮ್ಮ ಗ್ರಾಮದಲ್ಲಿ, ಹೊನ್ನಕಿರಣಿ ಗ್ರಾಮದಲ್ಲಿ ಸಮಸ್ತ ಗ್ರಾಮದ ಜನರ ಆರೋಗ್ಯವನ್ನ ಕಾಪಾಡಬೇಕು, ಮತ್ತೆ ಗ್ರಾಮದ ಜನರಿಗೆ ಕಡಿಮೆ ಬಿದ್ದಂತಹ ಮೂಲಭೂತ ಸೌಕರ್ಯಗಳನ್ನ ಒದಗಿಸಬೇಕು ಅನ್ನುವಂತಹ ಸದುದ್ದೇಶದಿಂದ ಅನೇಕ ಕಾರ್ಯಕ್ರಮಗಳನ್ನ ಹಮ್ಮಿಕೊಂಡಿದ್ದಾರೆ. ಅದರಲ್ಲಿ ಒಂದಾದಂಥದ್ದು RO ಘಟಕ ಅಂದ್ರೆ ಅತಿ ಹೆಚ್ಚಿನ ಒಂದು ಸಾಮರ್ಥ್ಯವುಳ್ಳ, ಅಂದ್ರೆ 500 ಲೀಟರ್ ಪರ್ ಅವರ್, ಅಂದ್ರೆ 1 ಗಂಟೆಗೆ 500 ಲೀಟರ್ ಅನ್ನ ಶುದ್ಧವಾದಂತಹ ಕುಡಿಯುವ ನೀರನ್ನ ಕೊಡುವಂತಹ ಒಂದು RO ಘಟಕವನ್ನ ನಿರ್ಮಿಸಿದ್ದಾರೆ. ಅದರ ಒಂದು ಸದುಪಯೋಗ ಇವತ್ತಿನ ದಿನ ನಮ್ಮ ಹೊನ್ನಕಿರಣಿಗೆಯ ಗ್ರಾಮದ ಜನರು ಪಡಿತಾ ಇದ್ದಾರೆ. ಅದರ ಜೊತೆಗೆ ಮುಂದ್ಗಡೆ ಕಾಣ್ತಾ ಇರುವಂತಹ ಬಸ್ ಸ್ಟ್ಯಾಂಡ್, ಈ ನಿಲ್ದಾಣವನ್ನ ಒಂದು ತಂಗುದಾಣ, ಒಂದು ಊರಿಗೆ ಹೋಗಿ ಬರುವಂತಹ ಜನರಿಗೆ ಒಂದು ನೆರಳಾಗಿ ನಿಲ್ಲುವಂತ ಒಂದು ತಂಗುದಾಣ, ಸುಂದರವಾದಂತಹ ಒಂದು ತಂಗುದಾಣ ನಿರ್ಮಿಸಿಕೊಟ್ಟಿದ್ದಾರೆ. ಜೊತೆಗೆ ಗ್ರಾಮದಲ್ಲಿ 2 ಬೋರ್ವೆಲ್ಗಳನ್ನ ಇದುವರೆಗೆ ಅವರ ಕಡೆಯಿಂದ ಹಾಕಿಸ್ಕೊಟ್ಟಿದ್ದಾರೆ.
ಇಲ್ಲಿದ್ದಾವೆ. ಪ್ರಾಥಮಿಕ ಶಾಲೆ, ಪೂರ್ವ ಪ್ರಾಥಮಿಕ, ಕಿರಿಯ ಪ್ರಾಥಮಿಕ ಶಾಲೆ, ಉರ್ದು ಪ್ರಾಥಮಿಕ ಶಾಲೆ ಮತ್ತು ಪ್ರೌಢಶಾಲೆ, ಈ ಎಲ್ಲಾ ಶಾಲೆಗಳಿಗೆ ಪೀಠೋಪಕರಣಗಳು, ಆಫೀಸ್ಗಳಿಗೆ ಬೇಕಾದಂತಹ, ಮಕ್ಕಳಿಗೆ ಕುಳಿತುಕೊಳ್ಳಬೇಕಾದಂತಹ ಪೀಠೋಪಕರಣಗಳು ಕೂಡ ಅವ್ರ ಕಡೆಯಿಂದ ವ್ಯವಸ್ಥೆ ಮಾಡಿಕೊಟ್ಟಿದ್ದಾರೆ. ಜೊತೆಗೆ ಇವತ್ತಿನ ದಿನ ಈ ಸ್ಪೋರ್ಟ್ಸ್ ಕಿಟ್ಗಳು ಕೂಡ ಮಕ್ಕಳಿಗೆ ಕೊಡ್ತಾ ಇದ್ದಾರೆ. ಅದರ ಉದ್ದೇಶ ಈಗಾಗಲೇ ಸರ್ ಅವರು ಹೇಳಿದ್ರು, ಮಕ್ಕಳಲ್ಲಿ ಇವತ್ತಿನ ದಿನ ಕೇವಲ ಮನೆಯಲ್ಲಿ ಕುಳಿತುಕೊಂಡು ಮೊಬೈಲ್ ನೋಡುವುದು ಹೆಚ್ಚಾಗಿದೆ. ಹಾಗಾಗಿ ತಮ್ಮ ಆರೋಗ್ಯದಲ್ಲಿ ಅದರ ದುಷ್ಪರಿಣಾಮ ಬೀಳ್ತಾ ಇದೆ. ಜೊತೆಗೆ ತಾವು ಮೈದಾನದಲ್ಲಿ ಆಟವಾಡಿ ಒಳ್ಳೆಯ ಸದೃಢರಾಗಿ ಭಾರತ ರಾಷ್ಟ್ರದ ಸದೃಢ ಪ್ರಜೆಗಳಾಗಿ ಎನ್ನುವಂತ ಉದ್ದೇಶದಿಂದ ಇವತ್ತು ಸ್ಪೋರ್ಟ್ಸ್ ಕಿಟ್ ಗಳನ್ನ ತಮಗಾಗಿ ನೀಡ್ತಾ ಇದ್ದಾರೆ. ಜೊತೆಗೆ ಇವತ್ತಿನ ದಿನ ಒಂದು ಕಾಣಿಕೆಯನ್ನು ಅವರ ಒಂದು ಕಂಪನಿ ವತಿಯಿಂದ ನೀಡ್ತಾ ಇದ್ದಾರೆ. ಅದು ಏನು, ಎಲ್ಲಾ ಮಕ್ಕಳಿಗಾಗಿ ಕುಡಿಲಿಕ್ಕೆ ಗ್ಲಾಸು ಮತ್ತು ಊಟ ಮಾಡ್ಲಿಕ್ಕೆ ಒಂದು ಒಳ್ಳೆಯ ಗುಣಮಟ್ಟದ ತಟ್ಟೆಗಳನ್ನ ಅಂದ್ರೆ ಪ್ಲೇಟ್ಗಳನ್ನ ನೀಡ್ತಾ ಇದ್ದಾರೆ. ಜೊತೆಗೆ ಬಿಸಿ ಊಟಕ್ಕೆ ಬೇಕಾದಂತ ಬಕೆಟ್ ಗಳನ್ನು ಕೂಡ, ಅದಕ್ಕೆ ಬೇಕಾದಂತ ಎಲ್ಲ ಮೂಲಭೂತ ಸೌಕರ್ಯಗಳನ್ನ ಒದಗಿಸಲಿಕ್ಕೆ ಇವತ್ತು ಮುಂದೆ ಬಂದಿದ್ದಾರೆ. ಹಾಗಾಗಿ ಒಂದು ನಿಮಿತ್ತವಾಗಿ ಇಷ್ಟೆಲ್ಲ ಅವರು ನಮ್ಮ ಗ್ರಾಮಕ್ಕೆ ಏನೆಲ್ಲ ಕೆಲಸ ಕಾರ್ಯಗಳನ್ನ ಮಾಡ್ತಾ ಇದ್ದಾರೆ, ಅದಕ್ಕಾಗಿ ನಮ್ಮ ಎಲ್ಲ ಗ್ರಾಮಸ್ಥರ ವತಿಯಿಂದ, ನಮ್ಮ ಎಲ್ಲ ಮುದ್ದು ಮಕ್ಕಳ ವತಿಯಿಂದ ಅವರಿಗೆ ಇನ್ನೊಮ್ಮೆ ಜೋರಾದ ಚಪ್ಪಾಳೆಯೊಂದಿಗೆ ಅವರಿಗೆ ನಾವು ಅಭಿನಂದನೆಗಳನ್ನ ಈ ಮೂಲಕ ಸಲ್ಲಿಸಲೇಬೇಕು. ಈಗಾಗಲೇ ಪ್ರಾಥಮಿಕ ಶಾಲೆಗೆ ನಿರ್ಮಾಣಗೊಂಡಂತಹ ಈ ಮುಖ್ಯ ದ್ವಾರದ ಆರ್ಚ್, ಅದರ ಉದ್ಘಾಟನೆಯನ್ನ ಅವರ ಒಂದು ಈ ಸಿಮೆಂಟ್ ಲಿಮಿಟೆಡ್ ಕಂಪನಿಯವರ ವತಿಯಿಂದ ಉದ್ಘಾಟನೆಗೊಳಿಸ್ತಾ ಇದ್ದಾರೆ. ಅದನ್ನ ನಮ್ಮ ಶಿಕ್ಷಣ ಇಲಾಖೆಯ ಮುಖ್ಯಸ್ಥರಾದ ತಾಲೂಕಾ ಮಾನ್ಯ ಕ್ಷೇತ್ರ ಶಿಕ್ಷಣಾಧಿಕಾರಿಗಳಾದ ಶ್ರೀ ವಿಜಯಕುಮಾರ್ ಜಮಖಂಡಿ ಸರ್ ಅವರು ಉದ್ಘಾಟಿಸಬೇಕಾಗಿ ರಿಬ್ಬನ್ ಕಟ್ ಮಾಡೋದ್ರ ಮುಖಾಂತರ ಉದ್ಘಾಟಿಸಲಿಕ್ಕೆ ಮಕ್ಕಳು ಶಾಂತತೆ ಕಾಪಾಡಬೇಕು. ಜಂಟಿ ನಿರ್ದೇಶಕರಾದ ಶ್ರೀ ಸತೀಶ್ ಸರ್ ಅವರಿಂದ ಈ ಮಾನ್ಯ ಶ್ರೀ ಸತೀಶ್ ಜಂಟಿ ನಿರ್ದೇಶಕರು ಜಿಲ್ಲಾ ಇಂಡಸ್ಟ್ರಿಯಲ್ ಸೆಂಟರ್ ಕಲಬುರಗಿ ಅವರಿಂದ ಅನ್ನ ಕಿರಾಣಿ ಬಸ್ ನಿಲ್ದಾಣದ ಈ ಕಟ್ಟಡದ ಉದ್ಘಾಟನೆ. ಮಕ್ಕಳೆಲ್ಲ ಜೋರಾದ ಚಪ್ಪಾಳೆಯಿಂದ ಮಾಡಬೇಕು. ಎಲ್ಲರೂ ಇಲ್ಲಿ ಬರ್ರಿ ಮೇಲ್ಗಡೆ. ಹಿಂದ್ಬಾಣ ಬಸ್ ನಿಲ್ದಾಣವನ್ನು ಉದ್ಘಾಟಿಸಿ ಆಗಮಿಸ್ತಾ ಇರುವಂತಹ ಎಲ್ಲ ಅತಿಥಿ ಗಣ್ಯರಿಗೆ, ಎಲ್ಲ ಮಕ್ಕಳು ಇನ್ನೊಮ್ಮೆ ಚಪ್ಪಾಳೆಯೊಂದಿಗೆ ಅವರಿಗೆ ವೇದಿಕೆಗೆ ನಾವು ವಿತರಣೆ ಕಾರ್ಯಕ್ರಮ. ಈ ಕಾಣಿಕೆಯನ್ನ ಇವತ್ತಿನ ಕಾರ್ಯಕ್ರಮದ ಅಧ್ಯಕ್ಷರಾದ ಶ್ರೀ ಸುನಿಲ್ ಕುಮಾರ್ ಸರ್ ಅವರು, ಘಟಕ ಮುಖ್ಯಸ್ಥರು ಜುವಾರಿ ಸಿಮೆಂಟ್ ಅವರು ನೆರವೇರಿಸಿಕೊಡ್ಬೇಕು. ಎಲ್ಲ ಮಕ್ಕಳಿಗೆ ಇದನ್ನ ವಿತರಿಸಬೇಕು. ಮತ್ತೆ ಜೊತೆಗೆ ಎಲ್ಲ ವೇದಿಕೆ ಅಲಂಕರಿಸಿರುವ ಅತಿಥಿ ಗಣ್ಯರು ಅದಕ್ಕೆ ಸಹಕರಿಸಬೇಕು. ಮೊದಲಿಗೆ ಪ್ರಾಥಮಿಕ ಶಾಲೆಯ ಮಕ್ಕಳು ವೇದಿಕೆಗೆ ಬರಬೇಕು.
ಮಕ್ಕಳಿಗೆ ಹಾಗೂ ಎಲ್ಲ ಗಣ್ಯ ವ್ಯಕ್ತಿಗೆ ನಮ್ಮ ಮಕ್ಕಳು ಚಪ್ಪಾಳೆಯೊಂದಿಗೆ ಅವರಿಗೆ ನಮ್ಮ ವತಿಯಿಂದ ಮಕ್ಕಳ ವತಿಯಿಂದ ಮತ್ತೆ ಪರಿಕರಗಳನ್ನ ಒದಗಿಸಿಕೊಡ್ಲಿಕ್ಕೆ ನಮ್ಮ ಗ್ರಾಮ ಪಂಚಾಯತ್ನ ಅಧ್ಯಕ್ಷರು ಕೂಡ ಅಷ್ಟೇ ಮುತುವರ್ಜಿ ವಹಿಸಿ ಜುವಾರಿ ಸಿಮೆಂಟ್ನ ಮತ್ತೆ ಈ ಒಂದು ಗುಲ್ಬರ್ಗಾ ಸಿಮೆಂಟ್ ಕಂಪನಿಯ ಎಲ್ಲರನ್ನ ಸಂಪರ್ಕಿಸಿ ಗ್ರಾಮಕ್ಕೆ ಬೇಕಾದಂತಹ ಆಯಾ ಇಲಾಖೆಗೆ ಆಯಾ ಸ್ಥಳಕ್ಕೆ ಬೇಕಾದಂತಹ ವ್ಯವಸ್ಥಿತವಾದಂತಹ ಮೂಲಭೂತ ಸೌಕರ್ಯಗಳನ್ನ ತಿಳಿಸಿಕೊಟ್ಟು ತಮ್ಮ ಹಗಲಿರುಳು ಅವರ ಜೊತೆ ಕಾಲ ಕಳೆದು ಜೊತೆಗೆ ಗ್ರಾಮ ಪಂಚಾಯತ್ ಅಧ್ಯಕ್ಷರು ಮತ್ತು ಸದಸ್ಯರು ಕೂಡ ಇದಕ್ಕೆ ಸಹಕರಿಸಿದ್ದಾರೆ. ಅವರಿಗೆ ನಾವು ಇನ್ನೊಮ್ಮೆ ಮಕ್ಕಳ ವತಿಯಿಂದ ಅವರಿಗೆ ಒಂದು ಚಪ್ಪಾಳೆಯನ್ನ ಅವರಿಗೆ ನಾವು ನೀಡಲೇಬೇಕು. ಯಾಕಂದ್ರೆ 4-5 ಸಲ ನಮ್ಮ ಶಾಲೆಗೆ ಬಂದು ಶಾಲೆಗೆ ಸಂಬಂಧಪಟ್ಟಂತಹ ಶೌಚಾಲಯ ಆಗಲಿ ಮತ್ತೆ ಪೀಠೋಪಕರಣಗಳು ಆಟೋಪಕರಣಗಳು ಇವುಗಳ ಬಗ್ಗೆ ಮುತುವರ್ಜಿ ವಹಿಸಿ ಮತ್ತೆ ಕಂಪನಿಯ ಮಾಲೀಕರನ್ನ ನಮ್ಮ ಇಲಾಖೆಯ ಒಂದು ಅವರ ಆರ್ಗನೈಸರ್ಗಳನ್ನ ಕೂಡ ನಮ್ಮ ಶಾಲೆಗೆ ಕರೆದುಕೊಂಡು ಬಂದು ಪರಿಚಯಿಸಿ ಬೇಕಾದಂತ ಸಾಮಗ್ರಿಗಳ ಬಗ್ಗೆ ಮುತುವರ್ಜಿ ವಹಿಸಿದ್ದಾರೆ. ಹಾಗಾಗಿ ನಾನು ಅವರಿಗೆ ಒಂದು ಅಭಿನಂದನೆಗಳನ್ನ ಸಲ್ಲಿಸಲೇಬೇಕು. ಈಗ ಮುಂದುವರೆದು ಸರ್ಕಾರಿ ಕಿರಿಯ ಪ್ರಾಥಮಿಕ ಶಾಲೆ ಜನತಾ ಬಡಾವಣೆ ಅವರ ವತಿಯಿಂದ ಒಂದು ಅಹವಾಲವನ್ನ ಒಂದು ನೀಡ್ತಾ ಇದ್ದಾರೆ. ಇದೇ ಒಂದು ಕಂಪನಿಗೆ ತಮಗೆ ಶಾಲೆಗೆ ಇನ್ನೂ ಬೇಕಾದಂತ ಕೆಲವು ಕುಂದುಕೊರತೆಗಳನ್ನ ಚಿಕ್ಕ ಪುಟ್ಟ ಕುಂದುಕೊರತೆಗಳನ್ನ ಪಡೀಲಿಕ್ಕೆ ಮೊದಲಿಗೆ ಕಿರಿಯ ಪ್ರಾಥಮಿಕ ಶಾಲೆ ಜನತಾ ಬಡಾವಣೆಯ ವತಿಯಿಂದ ಮುಖ್ಯೋಪಾಧ್ಯಾಯರು ಬಂದು ಅದನ್ನ ಈ ಅಧ್ಯಕ್ಷತೆ ವಹಿಸಿರುವ ಶ್ರೀ ಸುನೀಲ್ ಕುಮಾರ್ ಘಟಕ ಮುಖ್ಯಸ್ಥರು ಜುವಾರಿ ಸಿಮೆಂಟ್ ಪ್ಲಾಂಟ್ ಹೆಡ್ ಅವರಿಗೆ ನೀಡಬೇಕಾಗಿ ನಾನು ಈ ಮೂಲಕ ಮುಂದಿಗೆ ಸರ್ಕಾರಿ ಶಾಲೆ ಅಂತಂದ್ರೆ ಬಡ ಮಕ್ಕಳು ಓದ್ತಾ ಇರುವಂತಹ ಶಾಲೆ. ಈ ಬಡವಾಗಿರುವಂತಹ ಶಾಲೆಗೆ ಮೂಲಭೂತ ಸೌಕರ್ಯಗಳನ್ನ ಕಲ್ಪಿಸಲಿಕ್ಕೆ ಕಂಪನಿಯವರಾಗ್ಲಿ ಮತ್ತೆ ಗ್ರಾಮದ ನಾಯಕರಾಗ್ಲಿ ಮುಂದೆ ಬಂದಿದ್ದೇ ಆದ್ರೆ ನಮ್ಮ ಶಾಲೆಗಳು ಮುಂದಿನ ದಿನಗಳಲ್ಲಿ ಖಾಸಗಿ ಶಾಲೆಗಳಿಗೂ ಒಂದು ಸೆಟ್ ಇದ್ದಾರೆ. ಹಾಗಾಗಿ ಮುಖ್ಯೋಪಾಧ್ಯಾಯರು ಮತ್ತೆ ಸಹ ಶಿಕ್ಷಕರು ಬಂದು ಈ ಒಂದು ಮನವಿ ಪತ್ರವನ್ನ ಘಟಕದ ಮುಖ್ಯಸ್ಥರಿಗೆ ನೀಡಬೇಕಾಗಿ ನಾನು ಕೇಳ್ಕೊಳ್ತಾ ಇದ್ದೀನಿ. ಧನ್ಯವಾದಗಳು. ಹಾಗೆ ಅದೇ ರೀತಿ ಸರ್ಕಾರ ಇದ್ದಾವೆ ಮುಖ್ಯೋಪಾಧ್ಯಾಯರು ಬಂದು ಮುಖ್ಯೋಪಾಧ್ಯಾಯರ ವತಿಯಿಂದ ಅಧ್ಯಕ್ಷರಿಗೆ ಈ ಅಹವಾಲವನ್ನ ನೀಡ್ತಾ ಇದ್ದಾರೆ. ಮುಂದಿನ ದಿನಗಳಲ್ಲಿ ನಮ್ಮ ಶಾಲೆಗೆ ಬೇಕಾದಂತಹ ಈ ಇನ್ನೂ ಬೇಕಾದಂತಹ ಸೌಕರ್ಯಗಳನ್ನ ವಿಶೇಷವಾಗಿ ನಮ್ಮ ಶಾಲೆಗಳಿಗೆ ಸೌಕರ್ಯಗಳನ್ನ ಒದಗಿಸಿಕೊಟ್ಟಿದ್ದಾರೆ. ಹಾಗಾಗಿ ಶಿಕ್ಷಕ ಶಾಲೆ ವತಿಯಿಂದ ಇವತ್ತಿನ ಈ ಅಧ್ಯಕ್ಷರಾದ ಶ್ರೀ ಸುನಿಲ್ ಕುಮಾರ್ ಘಟಕ ಮುಖ್ಯಸ್ಥರು ಜುವಾರಿ ಸಿಮೆಂಟ್ ಅವರಿಗೆ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ವತಿಯಿಂದ ಪ್ರೌಢಶಾಲೆ ವತಿಯಿಂದ ಮತ್ತೆ ಸರ್ವ ಶಿಕ್ಷಣ ಸಂಸ್ಥೆ ವತಿಯಿಂದ ಮಾನ್ಯ ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ಸನ್ಮಾನಿಸಬೇಕಾಗಿ ನಾನು ಅವರಲ್ಲಿ ವಿನಂತಿಸಿಕೊಳ್ತಾ ಇದ್ದೇನೆ. ಮಾನ್ಯ ಕ್ಷೇತ್ರ ಶಿಕ್ಷಣಾಧಿಕಾರಿಗಳಿಂದ ವೇದಿಕೆ ಅಲಂಕರಿಸಿರುವ ಅತಿಥಿ ಗಣ್ಯರಿಗೆ ವೇದಿಕೆ ಅಲಂಕರಿಸಿರುವ ಸರ್ವ ಅತಿಥಿ ಗಣ್ಯರಿಗೆ ಒಂದು ಕಿರುದಾದಂತ ಸನ್ಮಾನ. ನಮ್ಮ ಶಿಕ್ಷಣ ಶಾಲೆಗೆ ಊಟದ ತಟ್ಟೆಗಳನ್ನ ಮತ್ತೆ ಪರಿಕರಗಳನ್ನ ಕ್ರೀಡಾ ಕಿಟ್ಗಳನ್ನ ವಿತರಿಸಲಿಕ್ಕಾಗಿ ಮಾನ್ಯ ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ಕಲಬುರಗಿ ದಕ್ಷಿಣ ಅವರಿಂದ ಸನ್ಮಾನ. ಚಪ್ಪಾಳೆಯೊಂದಿಗೆ ನಾವು ಮಾನ್ಯ ವ್ಯವಸ್ಥಾಪಕರು ಗುಲ್ಬರ್ಗಾ ಸಿಮೆಂಟ್ ಲಿಮಿಟೆಡ್ ಕಂಪನಿ ಅವರಿಗೆ ಸಮಸ್ತ ತಂಡಕ್ಕೆ ಅನಂತ ಅಭಿನಂದನೆಗಳನ್ನ ಚಪ್ಪಾಳೆಯೊಂದಿಗೆ ಸಲ್ಲಿಸ ಕ್ಷೇತ್ರ ಶಿಕ್ಷಣಾಧಿಕಾರಿಗಳಿಗೆ ಪ್ರೌಢಶಾಲೆ ಮುಖ್ಯೋಪಾಧ್ಯಾಯರಾದ ಶ್ರೀ ಬಸಪ್ಪ ಬಿರಾದವರು ಕೂಡ ಈ ಸನ್ಮಾನವನ್ನ ಸ್ವೀಕರಿಸಬೇಕಾಗಿ ನಾನು ಕೇಳ್ಕೊಳ್ತಾ ಇದ್ದೇನೆ. ಎಲ್ಲ ಅತಿಥಿ ಗಣ್ಯ ಮಾನ್ಯರಿಗೆ ಅನಂತ ಅಭಿನಂದನೆಗಳನ್ನ ಈ ಮೂಲಕ ಸಲ್ಲಿಸ್ತಾ ಇದ್ದೇವೆ.
ಪ್ರೌಢಶಾಲಾ ಮುಖ್ಯೋಪಾಧ್ಯಾಯರಾದ ಶ್ರೀ ಬಸಪ್ಪ ಬಿರಾದರ್ ಸರ್ ಅವರಿಗೆ ಒಂದು ಸನ್ಮಾನ ಮಾಡ್ತಾ ಇದ್ದಾರೆ. ಮಕ್ಕಳು ಸತೀಶ್ ಜಂಟಿ ನಿರ್ದೇಶಕರು ಜಿಲ್ಲಾ ಇಂಡಸ್ಟ್ರಿಯಲ್ ಸೆಂಟರ್ ಸರ್ ಅವರು ಒಂದೆರಡು ವಿಚಾರಗಳನ್ನ ಮಾತಾಡಬೇಕಾಗಿ ನಾನು ಎಲ್ಲರಿಗೂ ನಮಸ್ಕಾರ. ಈ ವೇದಿಕೆ ಮೇಲೆ ಉಪಸ್ಥಿತ ಎಲ್ಲ ಗಣ್ಯರೇ ಹಾಗೂ ವೇದಿಕೆ ಮುಂಭಾಗದಲ್ಲಿದ್ದಂಥ ಎಲ್ಲ ವಿದ್ಯಾರ್ಥಿಗಳೇ ಹಾಗೂ ಈ ಗ್ರಾಮದ ಗ್ರಾಮ ಪಂಚಾಯಿತಿ ಅಧ್ಯಕ್ಷರೇ, ಉಪಾಧ್ಯಕ್ಷರೇ, ಸದಸ್ಯರೇ ಹಾಗೂ ಈ ಗ್ರಾಮದಸ್ಥರೇ, ಈ ಗ್ರಾಮದಲ್ಲಿ ಈ ಭಾಗದಲ್ಲಿ ಒಂದು ಒಳ್ಳೆಯ ಸಿಮೆಂಟ್ ಫ್ಯಾಕ್ಟ್ರಿ ಬರ್ತಾ ಇದೆ. ಅದಕ್ಕೆಲ್ಲ ನೀವೆಲ್ಲ ಬಹಳ ಸಂತೋಷ ಪಡಬೇಕು. ಮುಖ್ಯವಾಗಿ ನಾನು ಜಿಲ್ಲೆಯ ಇಲಾಖೆಯ ಮುಖ್ಯಸ್ಥನಾಗಿ ಈ ಭಾಗದಲ್ಲಿ ಸಿಮೆಂಟ್ ಫ್ಯಾಕ್ಟ್ರಿ ಬರ್ತಾ ಇದೆ. ಅದಕ್ಕಾಗಿ ನಾನು ತುಂಬದಿಂದ ನಾನು ಸ್ವಾಗತ ಮಾಡ್ತೇನೆ. ಅದೇ ಥರ ಅವರಿಗೆ ಅಭಿನಂದಿಸ್ತೇನೆ. ಈಗ ಕಂಪನಿಯವರು ಈ ಭಾಗದಲ್ಲಿ ಬೇಕಾಗುವಂಥ ಮೂಲಭೂತ ಸೌಕರ್ಯಗಳು ಕೊಡ್ತಾರಂತ ನಾವು ನಿರೀಕ್ಷಿಸ್ಬೋದು. ಅದೇ ತರಹ ಇಲ್ಲಿ ಅವರು ಎಲ್ಲ ಸುಮೂಲವಾಗಿ ಕೆಲಸ ಮಾಡಲು ಗ್ರಾಮಸ್ಥರು ಎಲ್ಲರೂ ನಾವೆಲ್ಲ ಅವ್ರಿಗೆ ಅನುವು ಕೊಡಬೇಕಾಗಿ ನಾನು ತಮ್ಮೆಲ್ಲರಿಗೆ ಪ್ರಾರ್ಥಿಸ್ತೇನೆ. ಹಾಗೂ ಈ ಸಾಮಗ್ರಿಗಳು ಮತ್ತು ಇವೆಲ್ಲ ತೆಗೆದುಕೊಂಡು ಮಕ್ಕಳು ಅದನ್ನು ಚೆನ್ನಾಗಿ ಉಪಯೋಗ ಮಾಡ್ಕೊತಂತ ಆಶಿಸಿ ನಾನು ಎರಡು ಮಾತು ಜೈ ಹಿಂದ್. ಶ್ರೀ ಸತೀಶ್ ಜಂಟಿ ನಿರ್ದೇಶಕರು ಜಿಲ್ಲಾ ಇಂಡಸ್ಟ್ರಿಯಲ್ ಸೆಂಟರ್ ಕಲಬುರಗಿ ಅವರಿಗೆ ಧನ್ಯವಾದಗಳು. ಮುಂದಿನ ಒಂದು ಅನಿಸಿಕೆ, ಇವತ್ತಿನ ಕಾರ್ಯಕ್ರಮಕ್ಕೆ ಮುಖ್ಯ ಆತಿಥ್ಯ ವಹಿಸಿರುವ ಇನ್ನೋರ್ವ ಅತಿಥಿ ಗಣ್ಯರಾದ ಶ್ರೀ ಶಿಕ್ಷಣ ಇಲಾಖೆಯ ಶ್ರೀ ವಿಜಯಕುಮಾರ್ ಜಮಖಂಡಿ ಸರ್, ಮಾನ್ಯ ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ಕಲಬುರಗಿ ದಕ್ಷಿಣ ಅವರಿಂದ ಮಕ್ಕಳನ್ನ ಉದ್ದೇಶಿಸಿ ಮಾರ್ಗದರ್ಶನ. ಗ್ರಾಮದಲ್ಲಿ ಸರ್ಕಾರಿ ಪ್ರೌಢಶಾಲೆ, ಹಿರಿಯ ಪ್ರಾಥಮಿಕ ಶಾಲೆ, ಜನತಾ ಕಾಲನಿ ಹೊನಕಿಣಿಗೆ ಶಾಲೆ ಮತ್ತು ಉರ್ದು ಹೊನಕಿಣಿಗೆ ಶಾಲೆ ಒಂದು ಜಂಟಿಯಾಗಿ ನಮ್ಮ ಸರ್ಕಾರಿ ಶಾಲೆಗಳಿಗೆ ಮೂಲಭೂತ ಸೌಲಭ್ಯಗಳನ್ನು ಒದಗಿಸಿದಂಥ ಗುಲ್ಬರ್ಗ ಸಿಮೆಂಟ್ ಲಿಮಿಟೆಡ್ ಕಂಪನಿಯ ವ್ಯವಸ್ಥಾಪಕ ನಿರ್ದೇಶಕರೇ, ಅಧ್ಯಕ್ಷರೇ ಮತ್ತು ಈ ಕಾರ್ಯಕ್ರಮದ ಉದ್ಘಾಟನೆಯನ್ನು ನಡೆಸಿದಂಥ ಗುಲ್ಬರ್ಗ ಜಿಲ್ಲೆಯ ಕೈಗಾರಿಕಾ ಜಂಟಿ ನಿರ್ದೇಶಕರೇ, ಈ ಗ್ರಾಮ ಪಂಚಾಯತಿಯ ಅಧ್ಯಕ್ಷರೇ, ಉಪಾಧ್ಯಕ್ಷರೇ, ಗ್ರಾಮ ಪಂಚಾಯತಿಯ ಸದಸ್ಯರೇ, 4 ಶಾಲೆಯ ಮುಖ್ಯೋಪಾಧ್ಯಾಯರೇ, ಗ್ರಾಮಸ್ಥರ ಮುಖ್ಯಸ್ಥರೇ ಮತ್ತು ಮಾಧ್ಯಮದ ಮಿತ್ರರೇ, ಅದರಲ್ಲಿಯೂ ಮುಖ್ಯವಾಗಿ ಈ ಕಾರ್ಯಕ್ರಮದ ಕಾರಣೀಭೂತರಾಗಿರ್ತಕ್ಕಂಥ ನನ್ನ ಆತ್ಮೀಯ ಮುದ್ದು ಮಕ್ಕಳೇ, ಈಗಾಗಲೇ ಸಾಕಷ್ಟು ಸಮಯ ಆಗಿದೆ, ಮಳೆ ಬರ್ತಾ ಇದೆ, ನಮಗೆಲ್ಲ ಹಸಿವೆ ಆಗಿದೆ. ಜಾಸ್ತಿ ಸಮಯ ತೆಗೆದುಕೊಳ್ಳದೆ ಇವತ್ತು ಯಾವುದೇ ಒಂದು ಕ್ಷೇತ್ರದಲ್ಲಿ ಸಾಮಾಜಿಕ ಒಂದು ಬದಲಾವಣೆ ಆಗಬೇಕಾದ್ರೆ, ಗ್ರಾಮದಲ್ಲಿ ಬದಲಾವಣೆ ಆಗಬೇಕಾದ್ರೆ, ಶಾಲೆಗಳ ಅಭಿವೃದ್ಧಿ ಆಗಬೇಕಾದ್ರೆ ಸರ್ಕಾರದ ಜೊತೆಗೆ ಸಂಘ ಸಂಸ್ಥೆಗಳು ಮತ್ತು ಕೈಗಾರಿಕೆಗಳು ಪಾತ್ರ ಬಹಳಷ್ಟು ಮುಖ್ಯವಾಗಿರ್ತಕ್ಕಂಥದ್ದು. ಇವತ್ತು ನಮ್ಮ ಶಾಲೆಗಳಲ್ಲಿ, ಸರ್ಕಾರಿ ಶಾಲೆಗಳಲ್ಲಿ ಮೂಲಭೂತ ಸೌಕರ್ಯ ಕೊರತೆ ಇದೆ. ಅದು ನೀರಾಗಿರ್ಬೋದು, ಶುದ್ಧ ಕುಡಿಯುವ ನೀರು, ಆಮೇಲೆ ಶೌಚಾಲಯ, ಬಿಸಿ ಊಟಗಳ ನಿರ್ಮಾಣ, ಆಮೇಲೆ ಪರಿಕರಗಳ ಕೊರತೆ ಇರ್ತಕ್ಕಂಥದ್ದು. ಇವೆಲ್ಲ ಕೊರತೆಗಳನ್ನ ಬಗೆಹರಿಸಬೇಕಾದ್ರೆ ಕೇವಲ ಸರ್ಕಾರದಿಂದ ಸಾಧ್ಯ ಇಲ್ಲ. ಎಲ್ಲನೂ ಸರ್ಕಾರ ಮಾಡ್ತಂದ್ರೆ ಆಗಲ್ಲ, ಅದರಲ್ಲಿ ಸಾರ್ವಜನಿಕ ಸಹಭಾಗಿತ್ವ ಆಗಿರ್ತಕ್ಕಂಥದ್ದು. ಇವತ್ತು ನಮ್ಮ ಇಂಡಸ್ಟ್ರಿಗಳು ಸಿಆರ್ ಫಂಡ್ ಇದೆ. ಇವತ್ತು ನಾವು ಈ ದೆಹಲಿಯನ್ನು ನೋಡಿದಾಗ, ದೆಹಲಿ ಒಂದು ರಾಜ್ಯವನ್ನು ನೋಡಿದಾಗ ಅಲ್ಲಿ ಸಿಆರ್ ಫಂಡ್ನಿಂದ ಇಡೀ ಶಾಲೆಗಳ ಮೂಲಭೂತ ಸೌಕರ್ಯನಾಗಿದ್ದಾವೆ. ಇವತ್ತು ಖಾಸಗಿ ಶಾಲೆಗಳಂತ ಮೀರಿದಾಗಿದ್ದಾವೆ. ಕುಡಿಯುವ ನೀರಾಗಿರ್ಬೋದು, ಶಿಕ್ಷಕರಾಗಿರ್ಬೋದು, ತರಗತಿ ಕೋಣೆಗಳಾಗಿರ್ಬೋದು, ಅಂದ ಚಂದ ಆಗಿರ್ಬೋದು, ಬಿಸಿ ಊಟ ಆಗಿರ್ಬೋದು, ಎಲ್ಲ ಆ ದೆಹಲಿಯ ಮುಖ್ಯಮಂತ್ರಿ ಆದ್ಯತೆ ಮೇರೆಗೆ ಸರ್ಕಾರಿ ಶಾಲೆಗಳನ್ನ ಸಬಲೀಕರಣ ಮಾಡಿದ್ದಾರೆ. ಅದೇ ರೀತಿ ಕೂಡ ಸರ್ಕಾರ ಇವತ್ತು ಹಲವಾರು ಏನು ಹಾಕೊಂಡಿದೆ. ಇವತ್ತು ನಾವು ಮಧ್ಯಾಹ್ನ ಬಿಸಿ ಊಟ ಕೊಡ್ತೇವೆ, ಕ್ಷೀರ ಬಜ್ಜೆ ಕೊಡ್ತಾ ಇದ್ದೇವೆ, ಪಠ್ಯ ಪುಸ್ತಕ ಔಷಧ ಕೊಡ್ತಾ ಇದ್ದೇವೆ, ಸಮವಸ್ತ್ರ ಕೊಡ್ತಾ ಇದ್ದೇವೆ. ಇಷ್ಟೆಲ್ಲ ಕಾರಣ ಏನಪ್ಪ ಅಂದ್ರೆ ಮಕ್ಕಳ ಒಂದು ಉತ್ತಮ ಗುಣಮಟ್ಟದ ಶಿಕ್ಷಣವನ್ನ ಕೊಡ್ಬೇಕಂತ. ಇವತ್ತು ನಾವು ಗುಲ್ಬರ್ಗ ಸಿಮೆಂಟ್ ವ್ಯವಸ್ಥಾಪಕನಾಗಿ ಏನು ವಿನಂತಿ ಮಾಡ್ಕೊಳ್ತೀನಿ ಅಂದ್ರೆ, ಈ ಹೊನಕೇರಿಗೆ ಭಾಗದಲ್ಲಿರ್ತಕ್ಕಂಥ ಸುಮಾರು
ಸುಮಾರು ಒಂದು 20 ಶಾಲೆಗಳು ನಿಮ್ಮ ಅಧೀನದಲ್ಲಿ ಬರ್ತವೆ. ಈ 20 ಶಾಲೆಗಳಲ್ಲಿ ಹಂತ ಹಂತವಾಗಿ ಸಡನ್ ಆಗಿ ತಗೊಳ್ಬೇಡಿ. ಪ್ರತಿಯೊಂದು ವರ್ಷ 4 ಶಾಲೆಗಳನ್ನ ಆಯ್ಕೆ ಮಾಡಿಕೊಂಡು ಆ 4 ಶಾಲೆಗಳಲ್ಲಿ ಕುಡಿಯುವ ನೀರು, ಶೌಚಾಲಯ, ಆಟದ ಮೈದಾನ, ವಿದ್ಯುತ್ ಸಂಪರ್ಕ ನಾವೆಲ್ಲ ಕಲ್ಪಿಸಿ ಕೊಡ್ತೀವಿ ಅಂತಕ್ಕಂಥ ಒಂದು ನನಗೆ ಭಾವನೆ ಇದೆ, ಆಶಾಭಾವನೆ ಇದೆ. ಅದೇ ರೀತಿ ಕೂಡ ಸರ್ಕಾರ ಇವತ್ತು 24-25ನೇ ಸಾಲಿನಲ್ಲಿ ಗ್ರಾಮೀಣ ಭಾಗದಲ್ಲಿ ಇಂಗ್ಲಿಷ್ ಮಾಧ್ಯಮ ಮಕ್ಕಳಿಗೆ ಆಗಬೇಕು. ಕೇವಲ ಖಾಸಗಿ ಶಾಲೆಗಳಲ್ಲಿ ಮಾತ್ರ ಶ್ರೀಮಂತ ಮಕ್ಕಳು ಮಾತ್ರ ಖಾಸಗಿ ಶಾಲೆಗಳಲ್ಲಿ ಇಂಗ್ಲಿಷ್ ಮಾಧ್ಯಮವನ್ನು ಓದ್ತಾ ಇದ್ದಾರೆ. ಅದೇ ಕಾರಣಕ್ಕಾಗಿ ಸರ್ಕಾರಿ ಶಾಲೆ ಓದ್ತಕ್ಕಂಥ ಮಕ್ಕಳು ಕೂಡ, ಗ್ರಾಮೀಣದಲ್ಲಿರ್ತಕ್ಕಂಥ ಮಕ್ಕಳು ಕೂಡ ಇಂಗ್ಲಿಷ್ ಅನ್ನ ಕಲಿಬೇಕು, ಉತ್ತಮವಾಗತ್ತ ಗುಣಮಟ್ಟ ಶಿಕ್ಷಣ ಕೊಡಬೇಕು, ಅವರು ಕೂಡ ಒಂದು ಉತ್ತಮ ಪ್ರಜೆಯಾಗಿ ಬೆಳಿಬೇಕಂತಕ್ಕಂಥ ಉದ್ದೇಶದಿಂದ ನಮ್ಮ ಈ ಕಲ್ಯಾಣ ಕರ್ನಾಟಕದ ಬಳಿ ಸುಮಾರು 1008 ಶಾಲೆಗಳನ್ನ ECC ಪ್ರಾಥಮಿಕ ಶಾಲೆಗಳು ಇಂಗ್ಲಿಷ್ ಮಾಧ್ಯಮ ಶಾಲೆ ಬರ್ತದೆ. ಅದಕ್ಕಾಗಿ ನಮ್ಮ ಮ್ಯಾನೇಜರ್ ವಿನಂತಿ ಏನಪ್ಪಾ ಅಂದ್ರೆ, ಇಲ್ಲಿ ಕೂಡ ECC ಇದೆ, ಬೈಲಿಂಗಲ್ ಇದೆ. ಈ ಶಾಲೆಗಳಲ್ಲಿ ಸುಮಾರು 30 ಮಕ್ಕಳು ಈ ಪ್ರಸ್ತುತ ಸಾಲಿನಲ್ಲಿ ವ್ಯಾಸಂಗ ಮಾಡ್ತಾ ಇದ್ದಾರೆ. ಆ ಮಕ್ಕಳಿಗಾಗಿ ಆಟಿಕೆ ಸಾಮಾನುಗಳು, ಕುರ್ಚಿಗಳು, ಟೇಬಲ್ಗಳು ತಾವೆಲ್ಲ ಒದಗಿಸಿಕೊಡ್ಬೇಕು. ಇದೊಂದು ಮತ್ತು ಪ್ರತಾಪಾದ್ 2 ಶಾಲೆಗಳಿಗೆ ಏನಪ್ಪಾ ತಾವು ಈ ಮೂಲಭೂತ ಟೇಬಲ್ಸ್ ಏನಿಲ್ಲ 40 ಸರ್, ಇಲ್ಲಿ ಒಂದು 40 ಸಣ್ಣ ರೌಂಡ್ ಅಬೌಟ್ ಟೋಟಲ್ ಆಗಿ 30,000 to 40,000. ಜಾಸ್ತಿ ಏನಪ್ಪಾ ಅಂದ್ರೆ ಬಂಡವಾಳ ಬೇಕಾಗಲ್ಲ. ಇಲ್ಲಿ ಒಂದು 40,000, ಅಲ್ಲಿ ಒಂದು 40,000. ಇವೆರಡು ಏನಪ್ಪಾ ಮಾಡಿದ್ರೆ ನಿಮ್ಮ ಹೆಸರನ್ನು ನಾವು ನಮ್ಮ ಇಲಾಖೆ ದಯಮಾಡಿ ಆ ಕೆಲಸವನ್ನ ಮಾಡಿ. ಮಕ್ಕಳಿಗೆ ಏನಪ್ಪಾ ಅಂದ್ರೆ ಗುಣಮಟ್ಟ ಶಿಕ್ಷಣ ನಾವು ಕೂಡ ತಾವು ಕೈ ಜೋಡಿಸಿದ್ರೆ ನಮಗೆ ಇವತ್ತು ನೀವು ಕಾರ್ಖಾನೆ ಸ್ಥಾಪನೆ ಮಾಡಿದ್ಮೇಲೆ ಹಲವಾರು ಸಮಸ್ಯೆಗಳು ಬರ್ತಾವೆ. ಈ ಭಾಗದ ಜನರಿಗೆ ಉದ್ಯೋಗ ಕೊಡ್ಬೇಕಾಗ್ತದೆ. ಜೊತೆಗೆ ಈ ಭಾಗದಲ್ಲಿ ಇರ್ತಕ್ಕಂಥ ಮಕ್ಕಳಿಗೆ ಒಂದು ಉತ್ತಮವಾದಂತ ಗುಣಮಟ್ಟದ ಶಿಕ್ಷಣ ಕೊಡ್ತಕ್ಕಂಥ ಒಂದು ಭಾಗಿದಾರಾಗಿ ತಾವು ಆಗ್ಬೇಕಂತೀವಿ ನಾನು ನನ್ನಲ್ಲಿ ಕೇಳ್ಕೊತೇನೆ. ಸೊ ದಯಮಾಡಿ ಈ 2 ಶಾಲೆಗಳಿಗೆ ಪ್ರತಾಪಾದ್ ಮತ್ತು ಹೊನ್ಕೇಣಿಗೆ ಈ ಭಾಗದ ಒಂದು ದೊಡ್ಡ ಶಾಲೆಗಳು ಸುಮಾರು 350 ಮಕ್ಕಳು ಇಲ್ಲಿ ಓದ್ತಾ ಇದ್ದಾರೆ, 4 ಮಕ್ಕಳು ಅಲ್ಲಿ ಓದ್ತಾ ಇದ್ದಾರೆ. ಆ ಒಂದು ಕೆಲಸವನ್ನು ತಮ್ಮಿಂದ ಆಗ್ಲಿ. ತಾವೇನು ನಮ್ಮ ಇಲಾಖೆಗೆ ಇವತ್ತು ಪರಿಕರ ಕೊಟ್ಟಿದ್ದೀರಾ, ಆಟ ಸಾಮಾನು ಕೊಟ್ಟಿದ್ದೀರಾ, ಹಲವಾರು ಏನಪ್ಪಾ ಸೌಲಭ್ಯಗಳನ್ನ ಆರೋ ಪ್ಲಾಂಟ್ ಮಕ್ಕಳಿಗೆ ಶುದ್ಧ ಕುಡಿಯುವ ನೀರಿನ ಸಲುವಾಗಿ ಆರೋ ಪ್ಲಾಂಟ್ ಕೊಟ್ಟಿದ್ದೀರಿ. ತುಂಬಾ ಧನ್ಯವಾದ ಹೇಳ್ತೀನಿ ಶಾಲೆ ವತಿಯಿಂದ ಮತ್ತು ಇಲಾಖೆ ವತಿಯಿಂದ. ನಾನು ನಿಮಗೆ ಅಭಿನಂದನೆ ಹೇಳ್ತಾ ನನಗೆ ಕಳಿಸು ಎರಡು ಮಾತಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಂತ ಈ ಕಂಪನಿಯ ವ್ಯವಸ್ಥಾಪಕ ನಿರ್ದೇಶಕರಿಗೂ, ಈ ಗ್ರಾಮದ ಮುಖ್ಯಸ್ಥರಿಗೂ, ಈ ಶಾಲೆಯ ಮುಖ್ಯಸ್ಥರಿಗೂ ಮತ್ತು ನನ್ನೆಲ್ಲ ಆತ್ಮೀಯ ಮುದ್ದು ಮತ್ತು ಮಕ್ಕಳಿಗೂ ಅಭಿನಂದನೆ ಸಲ್ಲಿಸುತ್ತಾ ನನ್ನ ಮಾತನ್ನ ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ಪರಿಕರಗಳನ್ನ ನೀಡಿದಿರಿ. ಜೊತೆಗೆ ನಮ್ಮ ಈ ಹೋಬಳಿ ವಲಯದಲ್ಲಿ ಬರುವಂತಹ ಸುಮಾರು 20 ಶಾಲೆಗಳಿಗೂ ಕೂಡ ತಮ್ಮ ಕಂಪನಿ ವತಿಯಿಂದ ಈ ಮೂಲಭೂತ ಸೌಕರ್ಯಗಳನ್ನ ಒದಗಿಸಿದ್ರೆ ತುಂಬಾ ಚೆನ್ನಾಗಿರುತ್ತೆ. ಜೊತೆಗೆ ಅವರಿಗೆ ಅಭಿನಂದನೆಗಳನ್ನ ಸಲ್ಲಿಸಿ ಮತ್ತು ಸಿಮೆಂಟ್ ಗುಲ್ಬರ್ಗಾ ಸಿಮೆಂಟ್ ಕಂಪನಿಯವರಿಗೆ ಅಭಿನಂದನೆಗಳನ್ನ ಮಾನ್ಯ ಕ್ಷೇತ್ರ ಶಿಕ್ಷಣಾಧಿಕಾರಿಗಳಿಂದ ನೀಡಿರ್ತಾರೆ. ಮುಂದಿನ ದಿನಗಳಲ್ಲೂ ಕೂಡ ತಾವು ಇನ್ನೂ ಹೆಚ್ಚಿನ ಕೆಲಸಗಳನ್ನ ಮಾಡಿದ್ರೆ ಇಲಾಖೆಯು ತಮ್ಮನ್ನ ಗುರುತಿಸ ಎನ್ನುವಂತ ಮಾತನ್ನ ಆಡುವಂತ ಮಾನ್ಯರಿಗೆ ಧನ್ಯವಾದಗಳು. ಈಗ ಕೊನೆಯದಾಗಿ ಕಾರ್ಯಕ್ರಮದ ಅಧ್ಯಕ್ಷೀಯ ಭಾಷಣ. ಇವತ್ತಿನ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿರುವ ಶ್ರೀ ಸುನೀಲ್ ಕುಮಾರ್, ಘಟಕ ಮುಖ್ಯಸ್ಥರು, ಜುವಾರಿ ಸಿಮೆಂಟ್. ಮಾನ್ಯರು एक दो बात. यहाँ पर उपस्थित सभी बच्चों को और जितने उनके अभिभावकों और ग्राम के नागरिकों को मेरा नमस्कार. आज का जो आयोजन है वो आपको मालूम हो गया होगा, इतने लोगों ने जो अभी बताया है. गुलबर्गा सीमेंट फैक्ट्री इस इलाके में आपके गांव के पास में आने जा रही है और अभी उसका सरकारी जो परमिशंस होती हैं उसका काम चल रहा है. असल में फैक्ट्री का काम जो है जनवरी-फरवरी से स्टार्ट होगा और आप लोगों का, ग्राम वासियों का, जो आसपास के जो गांव है, खासतौर से किरनगी गांव, इस विलेज का सहयोग मैं आप लोगों से प्रार्थना करता हूं और आपसे मेरी ये दरख्वास्त है कि हमारा पूरा सहयोग करें और हमारी मैनेजमेंट की तरफ से जो भी हमसे हो सकता है इस गांव के लिए अभी हमने शुरुआत की है. इसके आगे बहुत लंबी दूरी तय करनी है और उसमें इस गांव का खास तौर से ध्यान रखा जाएगा. जब हम किसी गांव के आसपास होते हैं तो ये हमारा दायित्व है. हम वहीं का खाना खाते हैं, वहीं का पानी पीते हैं, तो हम भी आपके ही गांव के हैं. आप हमको किरनगी गांव का ही समझिए और
वाले समय में इतने सारे बच्चों को देखते हैं, 4 स्कूल हैं यहाँ के, इसमें करीब 730 बच्चे हैं। इन सभी बच्चों के उज्जवल भविष्य के लिए ये बहुत छोटी चीजें हैं। एक सहयोग है कंपनी की तरफ से कि उनको मिड डे मील या स्पोर्ट्स एक्टिविटी या और भी कुछ अगर आगे भी जो बन पड़ेगा स्कूल के लिए, जैसे अभी यहाँ तोरण द्वार बना है, बस स्टैंड बना है, यहाँ पे आरओ वाटर प्लांट लगाया गया है, पीछे बोरवेल रेडी हुआ है। ये सभी चीजें, ये शुरुआत है। अभी इसके बाद जब अस्तित्व में आएगी, जब कंपनी सामने आएगी, तो बहुत सारी चीजें और भी आपको देखने को मिलेगी। और मैं ये जितने सभी बच्चे हैं, इन सबके भविष्य की उज्जवल कामना करता हूं। ये छोटे छोटे बच्चे जो अभी आगे बैठे हैं, इनको देख के हमें अपना बचपन याद आता है। जब हम भी कभी किसी गांव में पढ़ते थे, तो इसी तरह से किसी छोटे सरकारी स्कूल से ही हमने शुरुआत की थी। उसके बाद कई स्कूल्स में पढ़े हैं, बाद में इंजीनियरिंग की, मैनेजमेंट की डिग्री की। आज आपके सामने मैं एक साधारण मनुष्य के रूप में हूं, लेकिन मैं मैनेजमेंट की तरफ से यहां हूं और इन सभी बच्चों के लिए उनकी तरफ से शुभकामनाएं देता हूं। इन्हीं बच्चों में से कोई ना कोई अब्दुल कलाम बनेगा, कोई ना कोई इसमें से सचिन तेंदुलकर बनेगा, इन्हीं बच्चों में से कोई सुनीता विलियम्स बनेगा। यही बच्चे हैं जो नाम कमाएंगे और इसी कर्नाटक के, हमारे इस जिले के कलबुर्गी और गुलबर्गा के इस किरनगी गांव से बहुत सारे बच्चे आगे तरक्की करें, ये मेरी शुभकामनाएं हैं। मैं यहाँ के शिक्षकों को, स्कूल को, अधिकारियों को और हमारे डिस्ट्रिक्ट डिपार्टमेंट के ज्वाइंट डायरेक्टर को, इनको मैं धन्यवाद देता हूं कि ये यहाँ आए, इन्होंने अपना बहुमूल्य समय निकाला और हमारे लिए यहाँ पे उपस्थित रहे। और सभी बच्चों को एक बार मेरे साथ बोलिए, जय हिंद, जय हिंद। धन्यवाद। ಮಾನ್ಯ ಜುವಾರಿ ಸಂಪೂರ್ಣ ಈ ಗ್ರಾಮಕ್ಕೆ ಮೂಲಭೂತ ಸೌಕರ್ಯಗಳನ್ನು ಒದಗಿಸಿಕೊಡ್ಲಿಕ್ಕೆ ಬಂದಂತ ಈ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿರುವ ಮಾನ್ಯ ಶ್ರೀ ಸುನಿಲ್ ಕುಮಾರ್ ಸರ್ ಅವರು ಬಹಳ ಸುಂದರವಾದಂತಹ ವಾಕ್ಯಗಳನ್ನು ತಮಗೆ ಹೇಳಿದ್ದಾರೆ. ಇದು ಇನ್ನೂ ಒಂದು ಪ್ರಾರಂಭದ ಹಂತ. ಮುಂದಿನ ಹಂತಗಳಲ್ಲಿ ನಮ್ಮ ಕಂಪನಿ ವತಿಯಿಂದ ಗ್ರಾಮಕ್ಕೆ ಮತ್ತು ಗ್ರಾಮದ ಯುವಕರಿಗೆ, ವಿಶೇಷವಾಗಿ ವಿದ್ಯಾರ್ಥಿನಿಯರಿಗೆ ಇನ್ನೂ ಅನೇಕ ಸೌಲಭ್ಯಗಳನ್ನು ನಾವು ಒದಗಿಸಲಿಕ್ಕೆ ಇಷ್ಟಪಡ್ತೇವೆ. ಹಾಗಾದ್ರೆ ನಮ್ಮ ಮಕ್ಕಳು ಏನ್ ಮಾಡಬೇಕು? ಆ ಕಂಪನಿಯಲ್ಲಿ ಉದ್ಯೋಗವನ್ನ ಗಿಟ್ಟಿಸಿಕೊಳ್ಳಿಕ್ಕೆ ಹೆಚ್ಚಾನೆಚ್ಚು ಎಲ್ಲ ವಿದ್ಯಾರ್ಥಿಗಳು ಟೆಕ್ನಿಕಲ್ ಫೀಲ್ಡ್ಗೆ ಹೋದ್ರೆ ತುಂಬಾ ಒಳ್ಳೆಯದಾಗಿರ್ತದೆ. ನಾಳೆ ITI ಡಿಪ್ಲೊಮಾ ಮತ್ತು ಇಂಜಿನಿಯರಿಂಗ್ ಗಳನ್ನ ಮಾಡಿ ಇದೇ ನಮ್ಮ ಹೊನ್ನಕಿರಣಿಗೆಯಲ್ಲಿ ಆಗ್ತಾ ಇರುವಂತಹ ಈ ಒಂದು ಸಿಮೆಂಟ್ ಕಂಪನಿಯಲ್ಲಿ ತಾವು ಉದ್ಯೋಗಸ್ಥರಾಗಿ ಅವರ ಜೊತೆಗೆ ಹಾಗೆ ಅವರು ಕೂಡ ತಮಗಾಗಿ ಆ ನೌಕರಿಗಳನ್ನ ನೀಡಲಿಕ್ಕೆ ಕೂಡ ಇಷ್ಟಪಡ್ತಾ ಇದ್ದಾರೆ. ಹಾಗಾಗಿ ತಾವೆಲ್ಲ ಉನ್ನತ ಹುದ್ದೆಯನ್ನ, ಉನ್ನತ ವ್ಯಾಸಂಗವನ್ನ ಶಿಕ್ಷಣದಲ್ಲಿ ತಾಂತ್ರಿಕವಾಗಿ ವ್ಯಾಸಂಗಗಳನ್ನ ಮಾಡಬೇಕು. ಆ ಒಂದು ಗುರಿ ಎಲ್ಲ ಮಕ್ಕಳು ಹೊಂದಬೇಕು ಅನ್ನುವಂತ ಮಾತನ್ನು ಕೂಡ ನಾ ಈ ಒಂದು ಸಂದರ್ಭದಲ್ಲಿ ಹೇಳುತ್ತಾ ಕಾರ್ಯಕ್ರಮವನ್ನ ನಾವು ಈಗ ಅಂತಿಮ ಘಟ್ಟಕ್ಕೆ ಕೊಂಡೊಯ್ತಾ ಇದ್ದೇವೆ. ಕಾರ್ಯಕ್ರಮದ ವಂದನಾರ್ಪಣೆ ಸಮಯದ ಅಭಾವ ಇರೋದ್ರಿಂದ ಮತ್ತು ಮೇಲೆ ಮಳೆನೂ ಬರ್ತಾ ಇರೋದ್ರಿಂದ ನಾನು ಒಂದೇ ವಾಕ್ಯದಲ್ಲಿ ಈ ವಂದನಾರ್ಪಣೆಗಳನ್ನ ಮುಗಿಸ್ತಾ ಇದ್ದೇನೆ. ಇವತ್ತಿನ ಕಾರ್ಯಕ್ರಮದ ಅಧ್ಯಕ್ಷತೆ ಸ್ಥಾನ ವಹಿಸಿರುವ ಶ್ರೀ ಸುನಿಲ್ ಕುಮಾರ್ ಸರ್ ಅವರಿಗೆ, ಮಾನ್ಯ ಘಟಕ ಅಧ್ಯಕ್ಷರು ಜುವಾರಿ ಸಿಮೆಂಟ್ ಅವರಿಗೆ, ಎಲ್ಲ ಅನಂತ ಗ್ರಾಮಸ್ಥರ ಪರವಾಗಿ, ಗ್ರಾಮ ಪಂಚಾಯತ್ ಅಧ್ಯಕ್ಷರು, ಸದಸ್ಯರ ಪರವಾಗಿ, ಮತ್ತೆ ಶಿಕ್ಷಕರು, ಶಿಕ್ಷಕ ಸಿಬ್ಬಂದಿ ಮತ್ತು ಮಕ್ಕಳ ವತಿಯಿಂದ ಅನಂತ ವಂದನೆಗಳು. ಹಾಗೆ ವಿದ್ಯಾರ್ಥಿನಿಯ ವತಿಯಿಂದ ಅನಂತ ವಂದನೆಗಳು. ಹಾಗೆ ಇವತ್ತಿನ ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾಗಿ ಆಗಮಿಸಿರುವ ನಮ್ಮ ಶಿಕ್ಷಣ ಇಲಾಖೆಯ ಅಧಿಕಾರಿಗಳಾದ ಶ್ರೀ ಕ್ಷೇತ್ರ ಶಿಕ್ಷಣ ಅಧಿಕಾರಿಗಳಾದ ಶ್ರೀ ವಿಜಯಕುಮಾರ್ ಜಮಖಂಡಿ ಸರ್ ಅವರಿಗೂ ಕೂಡ ಶಿಕ್ಷಕ ಬಂಧುಗಳ ವತಿಯಿಂದ ಮತ್ತು ಮಕ್ಕಳ ವತಿಯಿಂದ ಮತ್ತು ಸಮಸ್ತ ಗ್ರಾಮಸ್ಥರ ವತಿಯಿಂದ ಅನಂತ ವಂದನೆಗಳು. ಹಾಗೆ ಕಾರ್ಯಕ್ರಮದ ಅತಿಥಿ ವಹಿಸಿರುವ ಶ್ರೀ RK ನಾಗೇಶ್ ಸರ್ ಅವರಿಗೂ, ಪ್ರಾಜೆಕ್ಟ್ ಡೈರೆಕ್ಟರ್ ಗುಲ್ಬರ್ಗ ಅವರಿಗೂ ಕೂಡ ಸಮಸ್ತ ಹೊನ್ನಕಿರಣಿ ಗ್ರಾಮಸ್ಥ ವತಿಯಿಂದ ಅನಂತ ವಂದನೆಗಳು. ಹಾಗೆ ಶ್ರೀ P ಶ್ರೀನಿವಾಸ್ ಜನರಲ್ ಮ್ಯಾನೇಜರ್ ಸೌತ್ ಇಂಡಿಯಾ ಅವರಿಗೂ ಕೂಡ ಈ ಕಾರ್ಯಕ್ರಮಕ್ಕೆ ಅನಂತ ವಂದನೆಗಳು. ಸುಮಾರು 4-5 ದಿನಗಳಿಂದ ಶ್ರೀನಿವಾಸ್ ಸರ್ ಅವರು ಈ ಕಾರ್ಯಕ್ರಮದ ಆಯೋಜನೆಯಲ್ಲಿ ಬಹಳಷ್ಟು ಶ್ರಮ ವಹಿಸಿದ್ದಾರೆ. ಅವರಿಗೆ ಕೈ ಜೋಡಿಸಿ ಗ್ರಾಮ ಪಂಚಾಯತ್ ಅಧ್ಯಕ್ಷರು ಕೂಡ ಕೈ ಜೋಡಿಸಿ ಕೆಲಸ ಮಾಡಿದ್ದಾರೆ. ಅವರಿಗೆ ವಿಶೇಷವಾದಂತ ವಂದನೆಗಳನ್ನ ನಾನು ಈ ಸಂದರ್ಭದಲ್ಲಿ ಸಲ್ಲಿಸಲೇಬೇಕು. ಹಾಗೆ ಕಾರ್ಯಕ್ರಮ ಅತಿಥಿ ವಹಿಸಿರುವ ಶ್ರೀ ದಿನೇಶ್ ಮೋಹರ್ ಅವರಿಗೂ ಕೂಡ ಈ ನಮ್ಮ ಎಲ್ಲ ಸಮಸ್ತ ಗ್ರಾಮಸ್ಥರ ವತಿಯಿಂದ ಅನಂತ ವಂದನೆಗಳು. ಹಾಗೆ ಕಾರ್ಯಕ್ರಮಕ್ಕೆ ಅತಿಥಿ ವಹಿಸಿರುವ ನಮ್ಮ ಗ್ರಾಮ ಪಂಚಾಯತ್ನ ಉಪಾಧ್ಯಕ್ಷೆಯರಾದಂತಹ ಶ್ರೀಮತಿ ಮೋನಮ್ಮ ಭಜಂತ್ರಿ ಅವರಿಗೂ ಕೂಡ ಕಾರ್ಯಕ್ರಮದ ವತಿಯಿಂದ, ನಮ್ಮ ಸಮಸ್ತ ಗ್ರಾಮಸ್ಥರ ವತಿಯಿಂದ ಅನಂತ ವಂದನೆಗಳನ್ನ ಸಲ್ಲಿಸ್ತೇನೆ. ಜೊತೆಗೆ ಇವತ್ತಿನ ಈ ಕಾರ್ಯಕ್ರಮಕ್ಕೆ ಸಹಕರಿಸಿರುವ ಸಮಸ್ತ ಗ್ರಾಮ
ಶಾಲಾ ಸುಧಾರಣಾ ಮತ್ತು ಮೇಲುಸ್ತುವಾರಿ ಸಮಿತಿಯ ಅಧ್ಯಕ್ಷರು, ಸದಸ್ಯರು, ಮತ್ತೆ ನಮ್ಮ ಹೊನ್ನಕಿರಣಿಗೆ ಗ್ರಾಮದ ಸಮಸ್ತ ಸಂಘ ಸಂಸ್ಥೆಗಳ ಅಧ್ಯಕ್ಷರು ಮತ್ತು ಸದಸ್ಯರು, ಮತ್ತೆ ಹೊನ್ನಕಿರಣಿ ಗ್ರಾಮದ ಎಲ್ಲಾ ರೈತ ಮುಖಂಡರು ಮತ್ತು ಸದಸ್ಯರು, ಸಹಕಾರ ಸಂಘಗಳ ಅಧ್ಯಕ್ಷರು, ಸದಸ್ಯರು, ಸಮಸ್ತ ಇಲ್ಲಿ ನೆರೆದಿರುವಂತ ಎಲ್ಲಾ ಗಣ್ಯರು, ಗಣ್ಯ ಮಾನ್ಯರಿಗೆ ಮತ್ತೆ ವಿವಿಧ ರಾಜಕೀಯ ನಾಯಕರಿಗೂ ಸಮಸ್ತರನ್ನ ನಾನು ಜೊತೆಗೆ ಹಾಗೆ ಇವತ್ತಿನ ಕಾರ್ಯಕ್ರಮವನ್ನ ಬಂದು ಉಪಸ್ಥಿತರಾಗಿ ಅಚ್ಚುಕಟ್ಟಾಗಿ ನೆರವೇರಿಸಿಕೊಟ್ಟಂತ ನಮ್ಮ ಮಾಧ್ಯಮ ಬಳಗದ ಮಾಧ್ಯಮ ಮಿತ್ರರಿಗೂ ಕೂಡ ನಾನು ಈ ಸಂದರ್ಭದಲ್ಲಿ ನಾನು ಅಭಿನಂದನೆಗಳನ್ನ ವಂದನೆಗಳನ್ನ ಸಲ್ಲಿಸಲಿಕ್ಕೆ ಇಷ್ಟಪಡ್ತೇನೆ. ಮತ್ತು ಪತ್ರಿಕಾ ಮಿತ್ರರು, ಮಾಧ್ಯಮ ಮಿತ್ರರು ಮತ್ತೆ ಇದುವರೆಗೆ ಶಾಂತತೆಯನ್ನ ಕಾಪಾಡಿಕೊಂಡು ಬಂದು ಈ ಕಾರ್ಯಕ್ರಮ ಯಶಸ್ವಿಗೊಳಿಸಿರುವಂತಹ ಸಮಸ್ತ ವಿದ್ಯಾರ್ಥಿನಿಯರಿಗೆ, 4 ಶಾಲೆಯ ಶಿಕ್ಷಕ ಸಿಬ್ಬಂದಿ ಬಳಗಕ್ಕೆ ಮತ್ತೆ ನನ್ನ ಎಲ್ಲಾ ಯುವ ನಾಯಕರಿಗೆ, ಯುವಕರಿಗೆ, ಎಲ್ಲಾ ಶಿಕ್ಷಣ ಪ್ರೇಮಿಗಳಿಗೆ, ಗ್ರಾಮಸ್ಥರಿಗೆ ಕೊನೆಯದಾಗಿ ಅನಂತ ವಂದನೆಗಳು.